ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಪ್ರೆಸ್ ಮೀಟ್ಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ತುಂಬ ಕಷ್ಟಪಟ್ಟು ನಾವು ಇಷ್ಟವರೆಗೂ ಬಂದಿದ್ದೀವಿ, ಇದ್ರ ಮೇಲೇನೂ ನಾವು ಹೋರಾಡ್ತೀವಿ. ಸೊ ಟಾಪಿಕ್ ಇವತ್ತು ಏನಿದೆ ಅಂದರೆ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರು ಮಿಸ್ಟರ್ ಟಿ ಶಿವಕುಮಾರ್ ನಾಗರನವಿಲೆ ಅನ್ನೋರು ಕನ್ನಡ ಜನಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ. ಇದು ಯಾವ ಥರ ಮೋಸ ಅಂದರೆ, ಫಸ್ಟ್ ನಾವು ಏನಕ್ಕೆ ಮೋಸ ಆಗಿದ್ದೀವಿ ಅಂದರೆ, ವಿಶ್ವ ಕನ್ನಡ ಹಬ್ಬ ಅಂತ ಒಂದು ಇಂಟರ್ನ್ಯಾಷನಲ್ ಕನ್ನಡ ಹಬ್ಬ ಅಂತ ಆಚರಿಸ್ತಾರೆ. ಸೊ ಅವ್ರ ಟಾಪಿಕ್ ಏನಿರುತ್ತೆ, ನಮ್ಮಂಥ ಕನ್ನಡ ಅಭಿಮಾನ ಇರೋರಿಗೆ ಕರೆಸಿ ಅವ್ರಿಗೆ ಅಂತ ಒಂದು ಪದವಿ ಕೊಟ್ಟು, ನೀವು ಕೆಲಸ ಮಾಡಬೇಕು, ನಮ್ಗೆ ಯಾವುದೇ ಅಂತ ಸ್ಯಾಲ್ರಿ ಇರೋದಿಲ್ಲ, ನಾವು ವಾಲಂಟಿಯರ್ಸ್ ಆಗಿ ಹೋಗಿ ಸೇರ್ಕೋತೀವಿ. ಸೇರ್ಕೊಂಡಾದ್ಮೇಲೆ ನಮಗೆ ಬರೀ ಕೆಲಸ ಮಾಡಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಸ್ಪಾನ್ಸರ್ಸಿಂದ ದುಡ್ಡು ಬರುತ್ತೆ, ಈಗ ಗೌರ್ಮೆಂಟಿಂದ ದುಡ್ಡು ಬರುತ್ತೆ, ನಾನು ಇನ್ನು ಫಂಡಿಂಗ್ ರೇಸ್ ಮಾಡಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಇಡೀ ಎಷ್ಟು ಮನಸ್ಸು ಇರುತ್ತೋ ನೀವು ಕೆಲಸ ಮಾಡಿದ್ರೆ ಸಾಕು ಅಂತಲೇ ನಮ್ಮನ್ನೆಲ್ಲರನ್ನೂ ನೇಮಕ ಮಾಡೋದು. ಹೋಗ್ತಾ ಹೋಗ್ತಾ ನಮ್ಮನ್ನು ಆದೇಶ ಪತ್ರ ಕೊಡ್ತಾರೆ. ನಮ್ಮ DC ಸೋಮಶೇಖರ್ ಸರ್ ಅವ್ರ ಹತ್ರದಿಂದ ಆದೇಶ ಪತ್ರವನ್ನು ನಾವು ಪಡಿತೀವಿ. ಇಂಥ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅಂತ ನಾವು ತುಂಬ ಎಕ್ಸೈಟ್ ಆಗಿ ಮತ್ತು ತುಂಬ ಕನ್ನಡಕ್ಕೇನೋ ಮಾಡ್ತಿದ್ದೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ ಜರ್ನಿನ. ಮಾಡಾದಮೇಲೆ ನಮ್ಮ ಪೋಸ್ಟ್ಗಳಲ್ಲಿ, ನಮ್ಮ ಪೇಜ್ಗಳಲ್ಲಿ, ನಮ್ಮ ಸರ್ಕಲ್ಗಳೆಲ್ಲ ಹೇಳಿಬಿಟ್ಟಿರ್ತೀವಿ ಆಲ್ರೆಡಿ, ಈ ಥರ ಒಂದು ಶೋ ಮಾಡ್ತೀವಿ, ಈ ಥರ ನಾವು ಕನ್ನಡಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಆ ಒಂದು ವೀಕ್ನೆಸ್ನ ಇಟ್ಕೊಂಡು ಒಂದು 1 ಮಂತ್ ನಾವು ಕಷ್ಟಪಟ್ಟು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಇನ್ನೇನು ಮಾಡ್ತಾ ಇರುವಾಗ ಡೇಟ್ಸ್ ಪೋಸ್ಟ್ಪೋನ್ ಮಾಡ್ತಾರೆ. ನನಗೆ ಹೇಳಿದ್ದು, ನಾನು ಡಿಸೆಂಬರಲ್ಲಿ ನನಗೆ ಆದೇಶ ಪತ್ರ ಬಂದಿದ್ದು, ಏಪ್ರಿಲಲ್ಲಿ ಇರುತ್ತಮ್ಮ, ಬರೀ 3 ತಿಂಗಳು ಕೆಲಸ ಮಾಡಿದ್ರೆ ಸಾಕು ಅಂತಾರೆ. ನಾನು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಾನು ಆಲ್ರೆಡಿ ಇಂಟರ್ನ್ಯಾಷನಲ್ ಶೋ ಮಾಡಿದ್ದೀನಿ. ನಾನು ಜನರಲ್ ಸೆಕ್ರೆಟರಿ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್ಗೆ. ಸೊ ಒಂದು ಇವೆಂಟ್ ಮಾಡೋದಕ್ಕೆ 3 ತಿಂಗಳಿಗೆ ಸಾಕು. ಸೊ ನನಗೆ ಆ ಥರ ಹೇಳಿ ಪ್ರೊಲಾಂಗ್ ಮಾಡಿ ಮತ್ತೆ ಒಬ್ರೊಬ್ರಿಗೆ ಒಂದೊಂದು ಡೇಟ್ ಹೇಳಿರ್ತಾರೆ. ಅದಾದಮೇಲೆ ಹತ್ರ ಬರುವಾಗ ಫಂಡಿಂಗ್ ಸರಿ ಇಲ್ಲ, ಇನ್ನೂ ಬರೋದು ಬಂದಿಲ್ಲ, ಸ್ವಲ್ಪ ಸ್ಪಾನ್ಸರ್ಶಿಪ್ ನಮಗೆ ಹೆಲ್ಪ್ ಮಾಡಿ ಅಂತ ನಮ್ಮನ್ನು ಆ ಪಿಯರ್ ಪ್ರೆಷರ್ಗೆ ಹಾಕಕ್ಕೆ ಶುರು ಮಾಡ್ತಾರೆ. ಹೋಗಿ ಸ್ಪಾನ್ಸರ್ಶಿಪ್ ತೊಗೊಂಬನ್ನಿ, ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಏನಿದೆ ನೀವು ತೊಗೊಂಬನ್ನಿ, ಕನ್ನಡಕ್ಕೆ ನೀವು ಸೇವೆ ಮಾಡ್ತೀರಾ, ಇದನ್ನು ನೀವು ಟ್ರೈ ಮಾಡಬೇಕು ಅಂತ ತುಂಬ ನಮ್ಮನ್ನು ಪ್ರೆಷರೈಸ್ ಮಾಡಿ, ನಾವು ಸ್ಪಾನ್ಸರ್ಶಿಪ್ಗೆ ಅಂತಲೇ ಹೋಗೋಕ್ಕೆ ವಿ ಸ್ಟಾರ್ಟ್ ಡೂಯಿಂಗ್ ಇಟ್. ಈ ಕಡೆ ಕೆಲಸನೂ ಮಾಡಬೇಕು, ಯಾಕಂದರೆ ಒಂದು ಇಂಟರ್ನ್ಯಾಷನಲ್ ಶೋ ಮಾಡೋದು ಅಷ್ಟು ಸುಲಭ ಅಲ್ಲ. ಅದ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಎಷ್ಟು ಜನ ಬರ್ತಾರೆ, ಅವ್ರದ್ದು ಏನೇನಿದೆ ಇರುತ್ತೆ, ಯಾವ್ಯಾವ ಥರ ನಾವು ಮೇಲ್ ಕಳಿಸಿ ಅಲ್ಲಿ ಆಪೋಸಿಟ್ ಸಿಂಗಪೂರ್ ಸಂಘ ಅವ್ರ ಜೊತೆ ಕೈಗೆ ಜೋಡಿಸಿ ಅವ್ರ ಹತ್ರ ನಾವು ಕಮ್ಯುನಿಕೇಟ್ ಮಾಡಿ, ಫಸ್ಟ್ ಆಫ್ ಆಲ್ ಕೆಲಸನೇ ಅಷ್ಟೊಂದಿರುತ್ತೆ. ಇವರು ಇದನ್ನೊಂದು ವೀಕ್ನೆಸ್ ಆಗಿ ಇಟ್ಕೊಂಡು ನಮ್ಮನ್ನು ಸ್ಪಾನ್ಸರ್ಶಿಪ್ ಅಂತ ಕಾಡಿ ಬೇಡಿ, ನಾವು ನಮ್ಮ ಕಾಂಟ್ಯಾಕ್ಟ್ಸ್ ಕೊಟ್ಟು, ನಮ್ಮ ಕಾಂಟ್ಯಾಕ್ಟ್ಸಿಂದ ನಾವು ಸ್ಪಾನ್ಸರ್ಶಿಪ್ಸ್ನ ಮತ್ತು ಇವ್ರದ್ದು ಇವೆಂಟು ಸಕ್ಸಸ್ಫುಲ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಸಪೋರ್ಟ್ ಮಾಡಿದ್ದು, ನಮ್ಮ ತಂಡ ಇದ್ದಾರೆ, ನಮ್ಮ ಮೀನಾಕ್ಷಿ ಮ್ಯಾಮ್ ಅಂತ ಇವರು. ಸೊ ಶಿ ವಾಸ್ ದ ಡೈರೆಕ್ಟರ್ ಫಾರ್ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್. ಅವರು ಐಶು, ಅವರು ನಮ್ಮ ಟೀಮಲ್ಲಿ ಸಿಂಗರ್ ಆಗಿ ಬಂದಿದ್ರು. ಅವರು ಆರ್ಟಿಸ್ಟ್, ಈಸ್ ಒನ್ ಆಫ್ ದ ಆರ್ಟಿಸ್ಟ್ ಇನ್ ದ ಕಲ್ಚರಲ್ ಟೀಮ್. ಸೊ ಬೇಸಿಕ್ಲಿ ಇವ್ರ ಟಾರ್ಗೆಟ್ ಏನಿರುತ್ತೆ, ಬರೀ ಹೆಣ್ಮಕ್ಳು ಮಾತ್ರನೇ ಅವ್ರು ಟಾರ್ಗೆಟ್ ಆಗಿರ್ತಾರೆ. ನಾನು ಮತ್ತು ಇವರು ಮತ್ತು ನಮ್ಮ ಟ್ರಾವೆಲ್ಸ್ ಅವರು ಸ್ಮಿತಾ ಮ್ಯಾಮ್ ಅಂತ ಟೇಕ್ ಕೇರ್ ಮಾಡ್ತಾರೆ, ನಮ್ಮ ಚೀಫ್ ಡೈರೆಕ್ಟ್ರು ಪ್ರತಿಭಾ ಮ್ಯಾಮ್ ಅಂತ, ಕಲ್ಚರಲ್ ಪ್ರೆಸಿಡೆಂಟು ರೂಪಿಕಾ. ಸೊ ಈ ಥರ ನೀವು ನೋಡಿದ್ರೆ ನಮ್ಮ ಎಂಟೈರ್ ಟೀಮಲ್ಲಿ ಬರೀ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ಸೊ ಅವ್ರದ್ದು ಟಾರ್ಗೆಟ್ ಏನಂದರೆ, ಇವ್ರು ಆಲ್ರೆಡಿ ನಮ್ಮನ್ನು ಮೋಸ ಮಾಡೋ ಅಂಥ ಒಂದು ಮೈಂಡ್ಸೆಟ್ ಇಟ್ಕೊಂಡೇ ನಮ್ಮನ್ನು ಇದ್ರೊಳಗೆ ಕರ್ಕೊಂಬರೋದು. ಯಾಕಂದರೆ ಅವ್ರು ಮೋಸ ಆದಮೇಲೆ ಹೆಣ್ಮಕ್ಳನ್ನ ಆಚೆ ಬಿಡಲ್ವಲ್ಲ ಯಾರು ಮನೆಯಲ್ಲಿ. ಫಸ್ಟ್ ಆಫ್ ಆಲ್ ಇಷ್ಟು ಮಟ್ಟಕ್ಕೆ ಬಿಡೋದೇ ದೊಡ್ಡ ವಿಷಯ. ಇದಾದಮೇಲೆ ಕೇಸು, ಕೋರ್ಟು, ಮತ್ತು ಇದು ಮಾಡಿ ಅದು ಮಾಡಿ, ಇದೆಲ್ಲ ಏನಕ್ಕೆ ಅಂತ ನಮ್ಮ ಜೊತೆ ಇವಾಗ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ತುಂಬ ಜನ ಇರಬೇಕಾಗಿತ್ತು. ಮನೆ ಪ್ರೆಷರು, ಸೊಸೈಟಿ ಭಯ ಪಡ್ಕೊಂಡು ತುಂಬ ಜನ ಬರ್ದಿರಾ ಇದ್ದಾರೆ, ಬಟ್ ಸಪೋರ್ಟ್ ಇಲ್ಲ ಅಂತ ಇಲ್ಲ. ಬ್ಯಾಕ್ ಎಂಡಲ್ಲಿ ನಮಗೆ ಎಲ್ಲ ಥರದ್ದು ನಮ್ಮ ಟೀಮ್ ಸಪೋರ್ಟ್ ಮಾಡ್ತಾನೇ ಇದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಏನಾಗಿದೆ ಅಂದರೆ, 110 ಪೀಪಲ್ ನಾವು ಸಿಂಗಪೂರ್ಗೆ ಇಲ್ಲಿಂದ ಹೋಗಿದ್ದು. ಅದರಲ್ಲಿ 30 ಜನ ಮಾತ್ರ ಗೆಸ್ಟು ಮತ್ತು ಟೀಮು. ಅವರು 30 ಪೀಪಲ್ಗೆ ನಾವು ಮಾಡ್ತೀವಿ, ಟೀಮಿಂದ ಮಾಡ್ತೀವಿ ಅಂತ ಒಪ್ಕೊಂಡಿರೋದು. ಇನ್ನು ಬಂದಿರೋ
80 ಪೀಪಲ್ ಹತ್ರ ಟೂರಿಸ್ಟ್ಗೆ ಪ್ಯಾಕೇಜ್ ಅಂತ ಮಾತಾಡಿ ಅವಾರ್ಡೀಸ್ಗೆ ದುಡ್ಡು ಅಂತ ಒಂದು ಫಿಕ್ಸ್ ಮಾಡಿ ಒಬ್ರೊಬ್ರ ಹತ್ರ 1,20,000 ಮಿನಿಮಮ್ ಅದು. ಅಂದರೆ ಹೆಂಗೆ ಅಂದರೆ ಹೋಗೋದು ಒಂದೇ ಫಂಕ್ಷನ್ಗೆ, ಹೋಗೋದು ಒಂದೇ ಡೆಸ್ಟಿನೇಷನ್ನು, ಹೋಗೋದು ಒಂದೇ ಪ್ರೋಗ್ರಾಮ್ಗೆ, ಬಟ್ ಒಬ್ರೊಬ್ರ ಹತ್ರ ಒಂದೊಂದು ಪ್ರೈಸಿಂಗ್ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೂ ಪ್ರೂಫ್ ಇದೆ. ಅವಾರ್ಡೀಸ್ ಹತ್ರ ಒಂದು ಕಲೆಕ್ಟ್ ಮಾಡ್ತಾರೆ, ಮತ್ತೆ ಟೂರ್ಗೆ ಬರೋರ ಹತ್ರ ಒಂದು ಕಲೆಕ್ಟ್ ಮಾಡ್ತಾರೆ. ಆ್ಯಕ್ಚುಯಲ್ ಪ್ಯಾಕೇಜ್ ಇರೋದೇ 55,000 ರುಪೀಸ್. ಸೊ ಒಂದು ತಲೆ ಮೇಲೆ 65,000 ರುಪೀಸ್ ಎಕ್ಸೆಸ್ ಆಗಿ ಕಲೆಕ್ಟ್ ಮಾಡ್ತಾರೆ ಇವರು. ಸೊ ನಮ್ಮ ಈ ರಿಕ್ವೆಸ್ಟ್ ಏನಿದೆ ಅಂದರೆ 80+ ಜನ ಹತ್ರ 65 ಅಪ್ರಾಕ್ಸಿಮೇಟ್ ಆವ್ರೇಜ್ ಅಂತ 65,000 ರುಪೀಸ್ ನೀವು ಕಲೆಕ್ಟ್ ಮಾಡಿರ್ತೀರ. ಅದೆಷ್ಟಾಯಿತು ದುಡ್ಡು ಪ್ಲಸ್ ಮೀನಾ ಮ್ಯಾಮ್ ಎಷ್ಟು ಮಾಡಿದ್ದಾರೆ ಅಂತ ಅವರು ಟರ್ನ್ ಬಂದಾಗ ಅವ್ರು ಹೇಳ್ತಾರೆ. ಸೊ ಟ್ರಾವೆಲ್ದು ಒಂದು ಹೇಳಿದ್ದೀನಿ. ಆಮೇಲೆ ಅಲ್ಲಿ ಟಿಕೆಟಿಂಗ್ ಶೋ, ಇದು ಕನ್ನಡ ಹಬ್ಬ ಮಾಡ್ತೀನಿ ಅಂತ ಹೋಗ್ತಾರೆ, ಬಟ್ ಟಿಕೆಟ್ ಇಡ್ತಾರೆ. ಸಿಂಗಪೂರ್ ಜನ ಅಲ್ಲಿ ವಿ ಹ್ಯಾಡ್ ಅರೌಂಡ್ 3,000 ಪೀಪಲ್ ಹೂ ಅಟೆಂಡೆಡ್ ದ ಇವೆಂಟ್. $2,000 ನಾವು ಟಿಕೆಟ್ಗೆ $12. ಸೊ ದಟ್ ಈಸ್ ಅರೌಂಡ್ 2,000 ರುಪೀಸ್ ಇನ್ ಇಂಡಿಯನ್ ಮನಿ. ಸೊ ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದನ್ನ ಇವೆಂಟ್ಗೆ ಅಂತ ಯೂಸ್ ಮಾಡಿಕೊಂಡ್ರು. ಸಿಂಗಪೂರ್ ಅವರು ರಿಯಲಿ ದೇ ಹೆಲ್ಪ್ಡ್ ಅಸ್ ಅ ಲಾಟ್. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಈವೆಂಟು ಮೋಸ್ಟ್ಲಿ ಮಾಡಿದ್ದು ಸಿಂಗಪೂರ್ ಸಂಘ ಅವರು ಟಿಕೆಟ್ ಮನಿ ಕಲೆಕ್ಟ್ ಮಾಡಿಕೊಂಡು ಊಟ ಮತ್ತು ಅದ್ರದ್ದು ಅರೇಂಜ್ಮೆಂಟು ಅದನ್ನೆಲ್ಲ ಅವ್ರು ನೋಡಿಕೊಂಡ್ರು. ಈ ವಿಡಿಯೋಗ್ರಫಿ ಆಗಲಿ, ಫೋಟೋಗ್ರಫಿ ಆಗಲಿ, ಮತ್ತು ಆ ಜಾಗದ್ದು ರೆಂಟ್ ಆಗಲಿ, ಅದನ್ನೆಲ್ಲ ಇವ್ರು ಪೇ ಮಾಡಬೇಕಾಗಿತ್ತು. ಸೊ ಆ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ನಾನು ಅಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಬಟ್ ಇನ್ನೂ ಇಷ್ಟುವರೆಗೂ ಇವೆಂಟ್ ಮುಗಿದು 1 ವರ್ಷ ಆಗ್ತಿದೆ, ನಮ್ಮ ಹತ್ರದಿಂದ ಕಲೆಕ್ಟ್ ಮಾಡಿದ ದುಡ್ಡು ಯಾರಿಗೂ ಪೇಮೆಂಟ್ಸ್ ಹೋಗಿಲ್ಲ. ನಮ್ಮ ವಿಡಿಯೋಗ್ರಾಫರ್ಗೆ ಹೋಗಿಲ್ಲ. ನಮ್ಮ ಟ್ರಾವೆಲ್ಸ್ ಅವ್ರಿಗೆ 25 lakhs ಪೆಂಡಿಂಗ್ ಇದೆ. ನಮ್ಮ ಫುಡ್ಡು ಸ್ಪಾನ್ಸರಿಂದ ಬಂದಿದ್ದು. ಸೊ ಫುಡ್ಗೆ ಅವರು ಸ್ಪೆಂಡ್ ಮಾಡಿಲ್ಲ. ಟ್ರಾವೆಲ್ಸ್ ಅವರು ಮ್ಯಾಕ್ಸಿಮಮ್ ಅವರೇ ನೋಡಿಕೊಂಡ್ರು, ಅವರು ದುಡ್ಡು ಹಾಕಿ ಅವರು ಸ್ಪೆಂಡ್ ಮಾಡಿ ದೇ ಹ್ಯಾವ್ ಕಮ್ ಬ್ಯಾಕ್, ಬಟ್ ದೇ ಹ್ಯಾವ್ ನಾಟ್ ಬಿನ್ ರಿಟರ್ನ್. ಟ್ರೋಫಿ ಕಲೆಕ್ಟ್ ಮಾಡಿದ್ರು, ಟ್ರೋಫಿ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ನಾವು ದುಡ್ಡು ಕೊಟ್ಟಿದ್ದೀವಿ, ಸ್ಪಾನ್ಸರಿಂದನೂ ದುಡ್ಡು ಬಂದಿದೆ, ಗೌರ್ಮೆಂಟಿಂದನೂ ದುಡ್ಡು ಬಂದಿದೆ. ಹಣ ಎಲ್ಲೋಯ್ತು ಕೇಳಕ್ಕೆ ಹೋದ್ರೆ ನಮ್ಮ ಒನ್ ಆಫ್ ಮೈ ಟೀಮ್ ಮೆಂಬರ್, ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸನ್ನು, ಅವ್ರ ಕಾರ್ ಅಡ ಇಟ್ಬಿಟ್ಟು ದುಡ್ಡು ಕೊಡಿಸಿದ್ರು ಅವ್ರಿಗೆ. ಅವ್ರು ಮತ್ತೆ ವಾಪಸ್ ಬಂದು ಸರ್ ದುಡ್ಡು ಕೊಡಿ ಸರ್, ಅವನು ಕೇಳ್ತಿದ್ದಾರೆ ಅಂತ ಕೇಳಿದ್ರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ. ಅವನ ಮೇಲೆ ಕೇಸ್ ಹಾಕಿ ಅವನು ನನ್ನ ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾನೆ, ರೌಡಿಗಳ ಜೊತೆ ಬಂದಿದ್ದಾನೆ ಅಂತ ತಪ್ಪು ಮಾಹಿತಿಯಿಂದ ಹಿ ಪುಟ್ ಅ ಕೇಸ್ ಆನ್ ಆರ್ ಟೀಮ್ ಮೆಂಬರ್. ಸೊ ಈ ಥರ ಯಾರು ಹೋದ್ರೂ, ಡಾಕ್ಯುಮೆಂಟೇಷನಲ್ಲಿ ಯಾರು ಹೋದ್ರೂ ಅವ್ರ ಮೇಲೆ ರಿಟರ್ನ್ ಫೈಲ್ ಕಂಪ್ಲೇಂಟ್ ಮಾಡೋದೇ ಅವರ ಉದ್ದೇಶ. ಅಲ್ಲಿ ಬಿಡಿ ಅವರು ಕೇಸ್ ನೋಡ್ಕೊಂಡಿರ್ತಾರೆ, ನನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಒಂದು ಮೈಂಡ್ ಸೆಟ್. ಅಲ್ಲಿ ಹೋಗ್ಲಿ ಬಂದವ್ರಿಗೆ ಅಟ್ಲೀಸ್ಟ್ ಆಹ್ವಾನ ಮಾಡಿದ್ರೆ ಅದೂ ಇಲ್ಲ. ಇಡೀ ಎಂಟೈರ್ ಪೀಪಲ್ ಯಾರ್ಯಾರು ಹೋದ್ರು, 110 ಪೀಪಲ್ ಯಾರ್ಯಾರು ಹೋದ್ರು ಎಲ್ಲ ಲಾಬಿನಲ್ಲಿ ಕುತ್ಕೊಂಡಿದ್ರು ಸರ್. ಒಂದು ರೂಮು ಬುಕ್ ಆಗಿರಲಿಲ್ಲ, ಬರೀ ಹೋಗೋ ಫ್ಲೈಟ್ ಬುಕ್ ಆಗಿತ್ತಷ್ಟೇ, ರೂಮ್ಸ್ ಬುಕ್ ಆಗಿರಲಿಲ್ಲ. ಸೊ ಎಂಟೈರ್ ಪೀಪಲ್ ಲಾಬಿನಲ್ಲಿ ಒಂದು ಇಡೀ ದಿನ ವೇಟ್ ಮಾಡಿದ್ದಾರೆ ರೂಮ್ಸ್ ಅಲಾಟ್ ಮಾಡೋಕ್ಕೆ. ನಾನೇನು ಮಾಡಿದೆ, ಆ್ಯಸ್ ಅ ಜನರಲ್ ಸೆಕ್ರೆಟರಿ, ನಾವು ಅಲ್ಲಿ ಬಿಡೋಕ್ಕಾಗೋದಿಲ್ಲ ಜನನ, ನಮ್ಮ ಮಾನ ಮರ್ಯಾದೆ ಇದಾಗುತ್ತೆ ಅಂತ ಅಲ್ಲೊಂದು ಫ್ರೆಂಡ್ ಮೂಲಕ ಸರ್ವಿಸ್ ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿಂದ ಅರ್ಧ ಜನನ ನಾವು ಶಿಫ್ಟ್ ಮಾಡಿ ರೂಮ್ ಅಕಾಮಿಡೇಷನ್ಸ್ ಕೊಟ್ವಿ. ಸೊ ಸಿದ್ಧಿ ಜನಾಂಗ ಮೇನ್ಲಿ ಗೌರ್ಮೆಂಟ್ ಫಂಡಿಂಗಿಂದ 15 lakhs ಬಂದಿದೆ. ಹೋಗಿದ್ದು 10 ಜನ, ಒಬ್ರೊಬ್ಬರಿಗೆ ಬರೀ 50,000 ಪ್ಯಾಕೇಜ್ ಅಷ್ಟೇ ಇದ್ದಿದ್ದು. 10 ಜನ 15 lakhs, ಬಟ್ ಗೌರ್ಮೆಂಟಿಂದ ತೊಗೊಂಡಿರೋದು ಇವರು 15 lakhs. ನೋಡೋಕೆ ಹೋದರೆ ಲೆಕ್ಕಾಚಾರ ನೋಡೋಕೆ ಹೋದರೆ ಒಂದು 6 lakhs ಅಷ್ಟೇ ಇವರು ಸ್ಪೆಂಡ್ ಮಾಡಿರ್ತಾರೆ ಅವ್ರಿಗೆ ಟಿಕೆಟ್ಸ್ಗೆ. ಅದು CM ಫಂಡಿಂದ 15 ಲಕ್ಷ ಸಿದ್ಧಿ ಜನಾಂಗದವ್ರಿಗೆ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯ ಸಾರು ಸೈನ್ ಹಾಕಿ ಅವ್ರಿಗೆ ಬಿಡುಗಡೆ ಮಾಡಿ ಅಂತ ಕೊಟ್ಟಿರುವಂಥ ಪತ್ರ. ಇದು ಅಕೌಂಟ್ಗೂ ಅವ್ರ ದುಡ್ಡು ಹೋಗಿದೆ. ಇದನ್ನ ನಾನು ತಿಂದೆ ಅಂತ ಇದು ಎಂಟೈರ್ ವಿಶ್ವಕನ್ನಡ ಹಬ್ಬ ಮತ್ತೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಂತ ಚೀಟ್. ಸರ್ ಮ್ಯಾಮ್, ಸಿಂಗಪೂರ್ ಇವೆಂಟ್ ಮಾಡಿದ ಎಲ್ಲ ಟೀಮ್ ಮೆಂಬರ್ಸ್ಗೂ ಚೀಟ್ ಆಗಿದೆ ಮ್ಯಾಮ್. ಸಿಂಗಪೂರ್ ಇವೆಂಟ್ ಆಗಿದ್ದು ಇವಾಗ ನೆಕ್ಸ್ಟ್ ಮಸ್ಕಟ್ಟಿಗೆ ಬರುತ್ತೆ ಸರ್. ನೆಕ್ಸ್ಟ್ ಅದಕ್ಕೆ ಬರ್ತೀವಿ ಸರ್. ಫಸ್ಟ್ ಇವೆಂಟು ದುಬೈಯಲ್ಲಿ ನಡೆಯುತ್ತೆ ಸರ್.
ದುಬೈಯಲ್ಲೂ ಇದೇ ಕತೆ ಆಗಿದೆ. ದುಬೈಯಲ್ಲಿರೋ ಟೀಮ್ ಸಿಂಗಾಪುರಲ್ಲಿಲ್ಲ, ಸಿಂಗಾಪುರಲ್ಲಿ ಮಾಡಿರೋ ಟೀಮ್ ಮಸ್ಕಟ್ಟಲ್ಲಿಲ್ಲ. ಸೊ ಟೋಟಲಿ 3 ಶೋಸ್ ಮಾಡಿದ್ದಾರೆ ಇವರು. ನಾವು 2ನೇ ವಿಶ್ವ ಕನ್ನಡ ಹಬ್ಬ ಮಾಡಿದವರು. ಫಸ್ಟ್ ದುಬೈಯಲ್ಲಿ ಮಾಡಿದ್ರಲ್ಲ, ಅವ್ರದ್ದು ಕೇಸ್ ಇನ್ನೂ ಹೋಗ್ತಾ ಇದೆ ಸರ್, ಅವ್ರದ್ದು ಕೇಸ್ ಆಗ್ತಾ ಇದೆ. ಸೊ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಸೊ ವಿ ಡಿಂಟ್ ಗೆಟ್ ದೆಮ್ ಅಲಾಂಗ್ ವಿತ್ ಅಸ್. ನಮಗೇನಂದ್ರೆ ಈ ಥರ ಟೀಮ್ನ ಇವರು ಚೀಟ್ ಮಾಡ್ಕೊಂಡು ವಿಶ್ವ ಕನ್ನಡ ಹಬ್ಬ 3, 4, 5 ಅಂತ ಮಾಡ್ತಾನೆ ಇದ್ದಾರೆ. ಯಾರು ಮುಂದಕ್ಕೆ ಬರಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಯಾರ್ದಾದ್ರು ಎಲ್ರದ್ದು ಯಾವ್ದಾದ್ರು ವೀಕ್ನೆಸ್ ಪಾಯಿಂಟ್ ಅವ್ರು ಇಟ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದೇ ಇವ್ರ ಕೆಲಸ ಆಗಿದೆ. ಅದನ್ನ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ. ಸಿಎಂ ಫಂಡ್ ಮಾತ್ರ ಅಲ್ಲ, ಕನ್ನಡ ಇಲಾಖೆಯಿಂದ 25 lakhs ಹೋಗಿದೆ ಅವ್ರಿಗೆ. ಅದು ಮಿಸ್ಯೂಸ್ ಆಗಿದೆ ಸರ್. ಪೊಲೀಸ್ ಅವರು ಕಂಪ್ಲೀಟ್ ಅವ್ರದ್ದು ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿ ಸ್ಟೇಟ್ಮೆಂಟ್ಸ್ ತಗೊಂಡು ಅದ್ರ ಮೇಲೆ FIR ಫೈಲ್ ಮಾಡಿದ್ರು. ಬಿಕಾಸ್ ನಾವು ಹೋಗಿದ ತಕ್ಷಣ FIR ಫೈಲ್ ಆಗಲ್ಲ ಅಲ್ವಾ ಸರ್. ಕಾನೂನು ಇರೋದು ನಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ನೋಡ್ತಾರೆ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಯಾರು ಬೇಕಾದ್ರೂ ಕೇಸ್ ಹಾಕ್ಬೋದು. ಸೊ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಗವರ್ಮೆಂಟ್ ದುಡ್ಡು ಬಂದಿರೋದು ಕರೆಕ್ಟ್, CM ಫಂಡ್ ಹೋಗಿರೋದು ಕರೆಕ್ಟ್. ಪ್ಲಸ್ ಮೀನಾ ಮ್ಯಾಮ್ ಅವರು MLC ಕಡೆ ಮತ್ತೆ ಮಿನಿಸ್ಟರ್ಸ್ ಕಡೆ ಇದು ಬಂದ್ಬಿಟ್ಟು ನಂಜೇಗೌಡ್ರ ಕಡೆಯಿಂದ ಬಂದಿರೋ 5 ಲಕ್ಷ ರೂಪಾಯಿ ಅವರು ಸ್ಯಾಂಕ್ಷನ್ ಆಗಿದೆ ಅಂತ ಕೊಟ್ಟಿರೋ ಲೆಟರ್ ಇದು. ನಿಮ್ಗೆಲ್ಲ ಕೊಟ್ಟಿದೀವಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಇದನ್ನೇ ಅವರು ಮೀನಾಕ್ಷಿ ಅವರು 10 ಲಕ್ಷ ಯಾವುದೋ ಮಿನಿಸ್ಟರ್ ಹತ್ರ ತಗೊಂಡ್ಬಂದ್ಬಿಟ್ಟು ತಿನ್ಬಿಟ್ಟಿದ್ದಾರೆ ಅಂತ ಯಾವುದೋ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು. ಸೊ ಇದಕ್ಕೆ ದಾಖಲೆ ಏನಂದ್ರೆ ಅವರು ಅವ್ರ ಅಕೌಂಟ್ಗೆ ಕೊಟ್ಟಿರುವಂತ ದಾಖಲೆ ಇದು. ನಿಮ್ಮಲ್ಲಿ ಎಲ್ಲರ ಹತ್ರ ಇದೆ, ಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡ್ಬೋದು. ಹೌದು ಹೇಳ್ತೀನಿ ಹೇಳ್ತೀನಿ. ಸೊ ಬೇಸಿಕಲಿ ಗವರ್ಮೆಂಟ್ ಇಂದ ಫಂಡಿಂಗ್ ಏನಕ್ಕೆ ತಗೊಂಡ್ರು ಇವರು? ಕನ್ನಡ ಹಬ್ಬ ಮಾಡ್ತೀವಿ ನಾವು, ಹಿಂಗೆ ಸಿಂಗಾಪುರ್ಗೆ ಹೋಗ್ತಿದ್ದೀವಿ, ನಮ್ಗೆ ರೂಮ್ಸ್ ಬುಕ್ ಮಾಡಬೇಕು, ಫ್ಲೈಟ್ ಬುಕ್ ಮಾಡಬೇಕು, ಮತ್ತೆ ಅಲ್ಲಿ ಊಟ ಕೊಡಿಸ್ಬೇಕು ಅಂತಾನೆ ಗೌರ್ಮೆಂಟಿಂದ ಫಂಡಿಂಗ್ಸ್ ಬಂದಿರೋದು. ಊಟ ನಮಗೆ ಸ್ಪಾನ್ಸರ್ಶಿಪ್ ಬಂದಿರೋದು. 3 ದಿನ 3 ಟೈಮು ಎಷ್ಟು ದಿನ ನಾವು ಅಲ್ಲಿರ್ತೀವೋ ಅದು ಸ್ಪಾನ್ಸರ್ಶಿಪ್ ಬಂದಿರೋದು. 2 ದಿನ ಈವೆಂಟ್ ಅಲ್ಲಿ ಸಿಂಗಾಪುರ್ ಅವರು ಊಟ ಹಾಕೋದು. ಸಿಂಗಾಪುರ್ ಸಂಘ ಅವರು ನಮಗೆ ಫುಡ್ ಮಾತ್ರ ಅವ್ರು ನಮಗೆ ಕೊಟ್ರು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಂತ ಆ ಅಕೌಂಟ್ ಹೋಗಿದೆ. ಅದನ್ನ ಇಟ್ಕೊಂಡೆ ಆಟ ನಮ್ಗೆಲ್ಲ ತಲುಪಬೇಕಾಗಿತ್ತಲ್ಲ ಮ್ಯಾಮ್. ನಾವು ಆಲ್ರೆಡಿ ಕೊಟ್ಟಿದ್ವಲ್ಲ, ಇವಾಗ ರೂಮ್ಸ್ ಬುಕ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ನಾನು CM ಫಂಡ್ಗೆ ಹೇಳ್ತೀನಿ, 15 ಜನ ಬುಡಕಟ್ಟು ಜನ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ 15 lakhs ಬಂತು. ಅವ್ರಿಗೆ ರೂಮ್ ಮಾಡಿದ್ ನಾನು, ಆ ರೂಮಿಗೆ ಪೇ ಮಾಡಿದ್ ನನ್ನ ಫ್ರೆಂಡು ಸಿದ್ಧಿ ಜನಾಂಗಕ್ಕೆ. ಸೊ ವೇರ್ ಇಸ್ ದ ಮನಿ? ಅವ್ರಿಗೆ ಬಂದಿಲ್ಲ, ಇನ್ನೂ ಕೊಟ್ಟಿಲ್ಲ. ಅದೇನೇ ಕೇಸು. ಯಾಕೆ ಪಾರ್ಷಿಯಲಿ ಕೊಟ್ಬಿಟ್ಟು ನನ್ನ ಫ್ರೆಂಡ್ ಪೇ ಮಾಡಿದ್ದು $4,500 ನನ್ನ ಫ್ರೆಂಡ್ ನವೆಂಬರ್ ಅಲ್ಲಿ ನಾನು. ಸೊ ಲಾಸ್ಟ್ ಇಯರ್ ಆಗಿದ್ದು. ನಾವು 1 ವರ್ಷದಿಂದ ನಾವು ಫೈಟ್ ಮಾಡ್ತಾನೆ ಇದೀವಿ. ನಮ್ ದುಡ್ಡು ಕೊಟ್ಬಿಡಿ, ನಮ್ ದುಡ್ಡು ಕೊಟ್ಟಾದ್ಮೇಲೆ ನೀವು 3ನೇದ್ ಮಾಡಿ 4ನೇದ್ ಮಾಡಿ, ವಿ ವಿಲ್ ನಾಟ್ ಬಾದರ್. ನಮಗೇನಂದ್ರೆ ನೀವು 2ನೇದೇ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, 3ನೇದ್ ನೀವು ಮಾಡ್ತಾ ಇರೋ ಉದ್ದೇಶ ಏನು? ಕನ್ನಡಕ್ಕೋಸ್ಕರ ಮಾಡ್ತೀನಿ ಅಂತಾರೆ. ಕನ್ನಡ ಉದ್ದೇಶ ಅಲ್ವೇ ಅಲ್ಲ. ಇಲ್ಲಿರೋ ಎಲ್ರಿಗೂ ಏನಾದರೂ ಒಂದು ಪ್ರೊಫೆಷನ್ ಅಂತ ಇರುತ್ತೆ, ಹೌದಾ? ಎವ್ರಿ ಒನ್ ಹ್ಯಾಸ್ ಬ್ರೆಡ್ ಅಂಡ್ ಬಟರ್ ಮಾಡೋದಕ್ಕೆ ನಮಗೆ ಪ್ರೊಫೆಷನ್ ಅಂತ ಒಂದಿದೆ. ಹಾಂ ಸರ್, ಆ ಸಂಸ್ಥೆ ರಿಜಿಸ್ಟ್ರೇಷನ್ ಆಕ್ಚುಲಿ ನೋಡಕ್ ಹೋದ್ರೆ RTI ಹಾಕಿದೀವಿ ಸರ್, ಬಟ್ ನಮಗೆ ಗೊತ್ತಿಲ್ಲ ಸರ್. ಅವ್ರದ್ದು ರಿಜಿಸ್ಟ್ರೇಷನ್ ಫೋರ್ಜರಿ ಆಗಿದೆ ಸರ್. ನಮ್ಮ ಹತ್ರ ಇವಾಗ ದಾಖಲೆ ಇಲ್ಲ ಅಂತ ನಾನು ಐ ಆಮ್ ಬೀಯಿಂಗ್ ಅ ಲಿಟಲ್ ದಿಸ್ ಥಿಂಗ್. ಬಟ್ ಲಾಸ್ಟ್ ಇಯರ್ ಈ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರ್ ಹೋಗಕ್ ಮುಂಚೆನೆ ಚೆನ್ನೈಯಲ್ಲಿ ಒಂದು ಆಡಿಟರ್ ಮತ್ತೆ ಒಂದು ಲಾಯರ್ ಬೈಲಾ ಮಾಡಿಸಿರೋದು. ಅವ್ರದ್ದು ನಮ್ಗೆ ಕಾಂಟ್ಯಾಕ್ಟ್ಸ್ ಇದೆ, ಡೀಟೇಲ್ಸ್ ಇದೆ. ಬಟ್ ಏನಂದ್ರೆ ಅದ್ರಲ್ಲಿ ಇದೆ, ಅವ್ರು ಮಾಡಿಸಿರೋದು ಲಾಸ್ಟ್ ಇಯರ್ ವಿಶ್ವ ಕನ್ನಡ ಹಬ್ಬ ಮಾಡೋಕ್ ಮುಂಚೆನೆ ಅವ್ರದ್ದು ಇದು ಮಾಡಿರೋದು. ಬಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಬೇರೆ ಮಾಡಿಸಿದ್ದಾರೆ. ಸೊ ದಟ್ ಇಸ್ ಆಲ್ಸೋ ಅ ಫೋರ್ಜರಿ.
ನೀವೇ ಇವ್ರ ಪರಿಚಯ ಹಿಂಗೆ 2005 ಇವ್ರ ಮೇಲೆ ಸಾಕಷ್ಟು ಅಲಿಗೇಷನ್ ಇದೆ. ಹೌದು ಸರ್. ಹೌದು ಸರ್. ನೀವೇ 2011 ಹೆಂಗೆ ಇದು ಮಾಡ್ತೀರಾ? ನೀವೇ ಹೇಳ್ಕೊಟ್ಟಿದ್ದೀರಾ? ಎಕ್ಸಾಕ್ಟ್ಲಿ ಸರ್. 2005 ಡಿಕೆನಾಡು ಹೇಗೆ ನೀವೆಲ್ಲ ಗೊತ್ತಿದ್ದೇ ಹೋದ್ರೆ ಇಲ್ಲ ಸರ್, ಅದನ್ನ ಗೊತ್ತಿರಲಿಲ್ಲ. ಅದು ಅಂದ್ರೆ ಮೋಸ ಆದ್ಮೇಲೆ ನಾವು ಆ ಕಡೆ ಮೋಸ ಆದ್ಮೇಲೆ ಇವ್ರು ಏನು, ಇವ್ರ ಬ್ಯಾಕ್ ಗ್ರೌಂಡ್ ಏನು, ಹೆಂಗೆ ಎತ್ತ, ನಾವು ಮೋಸ ಹೋಗ್ತೀವ, ನಮ್ ದುಡ್ಡು ವಾಪಸ್ ಬರುತ್ತಾ, ಇಲ್ಲ ನನಗ್ ಮಾತ್ರ ಮಾಡಿದಾರ, ಇಲ್ಲ ಎಂಟೈರ್ ಟೀಮಿಗೆ ಮಾಡ್ತಿದಾರ ಅಂತ ಇಂಡಿವಿಜುವಲ್ ಆಗಿ ನಾವು ರಿಸರ್ಚ್ ಮಾಡುವಾಗಲೇ ಗೊತ್ತಾಗಿದ್ದು ಇಷ್ಟು ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆ ಇವ್ರಿಗೆ. ಇಷ್ಟು ಒಂದು ದರೋಡೆ ಮಾಡಿದ್ದಾರೆ, ಕಿಡ್ನಾಪ್ ಕೇಸ್ ಇದೆ ಇವ್ರ ಮೇಲೆ, ಹನಿ ಟ್ರ್ಯಾಪ್ ಕೇಸ್ ಇದೆ, ಇಷ್ಟೊಂದು ಕೇಸಸ್ ಅವ್ರು ಇಟ್ಕೊಂಡು ಇವತ್ತು ನಾವು ಕನ್ನಡ ವಿರುದ್ಧ ಇದ್ದೀವಿ ಅಂತ ಯಾವುದೋ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂತ್ಕೊಂಡು ನಮ್ಮ ಬಗ್ಗೆ ಹೇಳ್ತಾರೆ. ಸರ್, ಆ ಥರ ಕನ್ನಡ ಅಭಿಮಾನ ಇಲ್ಲ ಅಂದ್ರೆ ಒಂದು ಇಡೀ ವರ್ಷ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ದುಡ್ಡು ಹಾಕಿ ಕನ್ನಡ ಹಬ್ಬ ಮಾಡೋ ಅಂಥ ಅವಶ್ಯಕತೆನೇ ಇರಲಿಲ್ಲ ಸರ್. ಕನ್ನಡಕ್ಕೆ ನಾವು ಯಾವತ್ತೂ ಅಗೇನ್ಸ್ಟ್ ಇಲ್ವೇ ಇಲ್ಲ, ಬರೀ ಇವ್ರಿಗೆ ಅಗೇನ್ಸ್ಟ್ ಅಷ್ಟೇ. ಮಿಸ್ಟರ್ ಡಾಕ್ಟರ್ ಶಿವಕುಮಾರ್ ಅಂತ ಹೇಳ್ಕೊತಾರೆ, ಒಂದು ಡಾಕ್ಟ್ರೇಟ್ ಇಲ್ಲ ಇವ್ರಿಗೆ, ಕಳೆದೋಗಿದೆ ಅಂತ ಹೇಳ್ತಾರೆ. ಡಾಕ್ಟ್ರೇಟ್ನ ಯಾರು ಕಳೆದಾಕ್ತಾರೆ ಸರ್? ಅದು ಇವಾಗ ಅರ್ಥ ಆಯ್ತು ನಮಗೆ. ಕೋರ್ಟಲ್ಲಿ ಅವ್ರದ್ದು ಕೇಸ್ ನಡೀತಿತ್ತು ಸರ್, ಮನೆ ಓನ್ ಹೌಸು, ನಮಗೆಲ್ಲ ಹೇಳಿದ್ದು ಅದು ನಮ್ಮ ಓನ್ ಹೌಸು ಅಂತಾನೆ ಹೇಳ್ಕೊಂಡಿದ್ದು. ಸರ್ಕಾರದ ಫಂಕ್ಷನ್ ಅಲ್ಲ ಅದು. ಸರ್ಕಾರದ್ದಲ್ಲ ಸರ್, ಸರ್ಕಾರ ಇವ್ರಿಗೆ ಸಪೋರ್ಟ್ ಮಾಡುತ್ತೆ. ಸೊ ಬೇಸಿಕ್ಲಿ ಇವ್ರದ್ದು ಮೈಂಡ್ ಹೆಂಗೆ ಅಂದ್ರೆ, ಸರ್ಕಾರ ಫಂಡಿಂಗ್ಸ್ ಎಲ್ಲೆಲ್ಲಿ ಇರುತ್ತೆ, ಯಾವ ಕಡೆ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೆಂಗೆ ನಾವು ಫಂಡಿಂಗ್ ತಗೋಬಹುದು ಅಂತ ಒಂದು ನೀಟಾಗಿ ಒಂದು ಪ್ರಾಜೆಕ್ಟ್ ವರ್ಕ್ಸ್ ಮಾಡ್ತಾರೆ ಸರ್. ಸೊ ನಾವು ವಿಶ್ವ ಕನ್ನಡ ಹಬ್ಬ ನಾನು ಮಾತಾಡ್ತಾ ಇದ್ದೀನಿ, ಬಟ್ ಆಫ್ ದ ರೆಕಾರ್ಡ್ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಆಫ್ ದ ರೆಕಾರ್ಡ್ ಏನಂದ್ರೆ, ಗೋಲ್ಡನ್ ವೇರ್ ಅಂತ ಒಂದು ಬುಟಿಕ್ ಒಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಫ್ರೀ ಎಜುಕೇಶನ್ ವುಮೆನ್ಗೆ ನಾನು ಫ್ರೀ ಡಿಸೈನಿಂಗ್ ಕೋರ್ಸ್ ಹೇಳ್ಕೊಡ್ತೀನಿ ಅಂತ ಹೆಣ್ಮಕ್ಳನ್ನ ಕರೆಸಿ ಒಂದು 4 ದಿನ ಅವ್ರನ್ನ ಕರೆಸಿ ಈ ಎಮ್ಮಿಂಗ್ ಮಾಡೋದು ಮತ್ತೆ ಬಟನ್ ಹಾಕೋದು ಇದು ಮಾತ್ರ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಬೇಸಿಕ್ಲಿ ಪ್ರೊಫೆಷನಲಿ ಐ ಆಮ್ ಅ ಫ್ಯಾಷನ್ ಡಿಸೈನರ್, BSc ಇನ್ ಫ್ಯಾಷನ್ ಡಿಸೈನಿಂಗ್ ಆ್ಯಂಡ್ ಡಿಸ್ಟಿಂಕ್ಷನ್ ಹೋಲ್ಡರ್ ನಾನು. ಯಾರು 4 ಜನನ ಮನೆಗೆ ಕರೆಸಿ ಡಿಸೈನಿಂಗ್ ಹೇಳ್ಕೊಡೋ ಇದು ಅಲ್ವೇ ಅಲ್ಲ. ಅದು ಇಟ್ ಇಸ್ ಅ ಪ್ರೊಫೆಷನಲ್ ಕೋರ್ಸ್, ಡಿಗ್ರಿ ಮಾಡ್ಬೇಕು ಅದಕ್ಕೆ. ಬಟ್ ಇವರು ಒಂದು 4 ಜನನ ಕರೆಸಿ ನಾನು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀನಿ ಅಂತ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿ ಅದನ್ನ ಗೌರ್ಮೆಂಟ್ ಕೊಟ್ಟು ನಾನು ಫ್ರೀಯಾಗಿ ಮಷಿನ್ಸ್ ಕೊಟ್ಟಿದ್ದೀನಿ, ಫ್ರೀ ಮಹಿಳೆಯರಿಗೆ ನಾನು ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಗೌರ್ಮೆಂಟಿಂದ 19,50,000 ಅನ್ಸುತ್ತೆ. ಐ ಹ್ಯಾವ್ ದ ರೆಕಾರ್ಡ್ ಸರ್, ಬೇಕಂದ್ರೆ ಅದನ್ನು ನಾನು ತೋರಿಸ್ತೀನಿ. ಪ್ರಾಜೆಕ್ಟ್ ವರ್ಕ್ ಅವ್ರು ಮಾಡಿರೋದು, ಅವರು ಗೌರ್ಮೆಂಟ್ಗೆ ಪ್ರೊವೈಡ್ ಮಾಡಿರೋ ಪ್ರಾಜೆಕ್ಟ್ ವರ್ಕ್ ಫೈಲ್ ನನ್ನ ಹತ್ರ ಇದೆ. ಸೊ ನಂದು ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ನಾವು ಸೈಲೆಂಟ್ ಆಗಿದ್ದು. ಬಟ್ ಹಿಸ್ ಮೇಜರ್ ಅಜೆಂಡಾ ಏನಂದ್ರೆ, ಗೌರ್ಮೆಂಟ್ ಎಲ್ಲೆಲ್ಲಿಂದ ಫಂಡಿಂಗ್ ಬರುತ್ತೆ, ಗೌರ್ಮೆಂಟಿಂದ ನಾವು ಹೆಂಗೆ ಫಂಡಿಂಗ್ ತಗೋಬೋದು, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಇದಕ್ಕೆ ಅಂತ ಇಟ್ಟಿರ್ತಾರೆ, ಅದನ್ನ ಹೆಂಗೆ ನಾವು ತಗೊಂಡು ಬಳಸ್ಬೇಕು ಅಂತಾನೆ ಅವರು ಮಾಡ್ತಿರೋದೇ ಹೊರತು ಪ್ರೊಫೆಷನ್ ಅಂತ ಯಾವುದೂ ಇಲ್ಲ, ಮನೆ ಓನ್ ಆಗಿಲ್ಲ. ಪ್ಲಸ್ ಎಲ್ಲ ಇವ್ರದ್ದು ಇಡೀ ಎಲ್ಲ ಚೀಟಿಂಗ್ ಯಾವ್ದ್ಯಾವ ಕೇಸ್ಗಳಿದೆಯೋ ಎಲ್ಲರೂ ನೋಡಿದ್ರು ಇಟ್ ವಿಲ್ ಬಿ ಓನ್ ಆ್ಯಂಡ್ ಓನ್ಲಿ ವಿಮೆನ್. ಮ್ಯಾಮ್, ನನಗೆ $4,500 ಸಿಂಗಪೂರ್ ಡಾಲರ್ಸ್ ಅಂದರೆ ಇವತ್ತಿಗೆ ಅದು ಅರೌಂಡ್, ಅವತ್ತಿನ ಡೇಟ್ಗೆ ಹೇಳ್ತೀನಿ, ಡಾಲರ್ ಕನ್ವರ್ಷನ್ ಅಲ್ಲಿ 3,80,000 rupees ಹಿ ಹ್ಯಾಸ್ ಟು ಗಿವ್ ಮಿ. ಸೊ ಅದರಲ್ಲಿ ಬರೀ 1,50,000 ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರಿಗೆ. ಬಟ್ ಬ್ಯಾಲೆನ್ಸ್ ಕೇಳುವಾಗ 1,40,000 ಏನೋ ಅವ್ರದ್ದು ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ. ಅದನ್ನ ಕೇಳಿದಾಗ ಇವ್ರು ಕೇಳಿದ್ರು, ನಮ್ಮ ಡೈರೆಕ್ಟರ್ ಕೇಳಿದ್ರು, ಸರ್ ಆ ಹುಡುಗಿಗೆ ಯಾಕೆ, ಆ ಹುಡುಗಿಗೆ ಯಾಕೆ ಸರ್ ಇನ್ನೂ ಕೊಡ್ದಿರಾ ಇದ್ರೆ, ಇಟ್ಸ್ ಸ್ಮಾಲ್ ಅಮೌಂಟ್ ಅಲ್ವಾ, ಕೊಟ್ಬಿಡ್ಬೋದಲ್ವಾ, ಫಂಡಿಂಗ್ ಇದೆ ಅಂದರೆ. ಅವ್ರನ್ನ ಸಿಂಗಪೂರ್ ಕರ್ಕೊಂಡು ಹೋಗಿ ಬಂದಿದ್ದೀವಲ್ಲಮ್ಮ ಅಂತ ಹೇಳಿದ್ರಂತೆ ರೀಸನ್ನು. ನನಗೂ ಅದೇ ಹೇಳಕ್ ಬಂದರು ವಿಡಿಯೋ ವಾಯ್ಸ್ ರೆಕಾರ್ಡಲ್ಲಿ. ನಾನು ಒಂದೇ ಕೇಳೋದು, ನನ್ನ ಸಿಂಗಪೂರ್ ಹೋಗಬೇಕು ಅಂದರೆ ನಾನು ಹೋಗ್ಬಿಟ್ಟು ಬರ್ತಿದ್ದೆ, ಕನ್ನಡಕ್ಕೋಸ್ಕರ ನೀನು ಕೆಲಸ ಮಾಡಮ್ಮ. ನಾನು ಇಡೀ 1 ವರ್ಷ ನಾನು ಟ್ರಾವೆಲ್ ಮಾಡಿದ್ದೀನಿ, ನನಗೆ ಅರೌಂಡ್ 1 ಡೇಗೆ 300 rupees ಆಗ್ತಿತ್ತು. ಸೊ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ರಫ್ ಆಗಿ ಒಂದು 100 days ನಾನು ಹೋಗಿದ್ರು ನಾನು 3 ಲಕ್ಷ ನಾನೇ ಸ್ಪೆಂಡ್ ಮಾಡಿದ್ದೀನಲ್ಲ. ಸೊ ವೈ ಶುಡ್ ಐ ಡೂ ಕನ್ನಡ ಹಬ್ಬ ಇನ್ ಥಿಂಕಿಂಗ್ ನನ್ನ ಮನಿ ನಾನು ದುಡ್ಡು ಹಾಕ್ಕೊಂಡು ನಾನೇ ಬರ್ತೀನಿ ಅಂತ ನಾನು ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಒಪ್ಕೊಂಡೂ ಇಲ್ಲ. ಸೊ ನನ್ನ ಸೈಡಿಂದ 1 lakh, ಐ ಆಮ್ ದ ಲೀಸ್ಟ್ ಆ್ಯಕ್ಚುಲಿ. ನನ್ನ ಎಂಟೈರ್ ಟೀಮಲ್ಲಿ ನನಗೆ ಮಾತ್ರನೇ ಲೀಸ್ಟಾಗಿ ಕೊಡಬೇಕು. ಮೀನಾ ಮ್ಯಾಮ್ ಅವ್ರದ್ದು ಎಷ್ಟು ಅಂತ ಅವರೇ ಕ್ಯಾಲ್ಕುಲೇಷನ್ ಹೇಳ್ತಾರೆ. ನಮ್ಮ ಟ್ರಾವೆಲ್ ಟೀಮ್ ಅವ್ರಿಗೆ 25 lakhs ಕೊಡಬೇಕು ಮ್ಯಾಮ್. ಮತ್ತು ವಿಡಿಯೋಗ್ರಾಫರ್ ಅವ್ರಿಗೆ 2 lakhs ಬ್ಯಾಲೆನ್ಸ್ ಪೆಂಡಿಂಗ್ ಇದೆ. ಟ್ರೋಫಿ ಅವ್ರಿಗೆ 40,000 rupees ಪೆಂಡಿಂಗ್ ಇದೆ. ಆಮೇಲೆ ವಿ ಹ್ಯಾವ್ ಬೇರೆ ಹೇಳಿ, ನಿಮಗಿದೆ, ಮೇನ್ ನಿಮ್ಮದೇ. ಹೌದು ಸರ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಇವಾಗ.
ಈ ಪ್ರೆಸ್ ಮೀಟ್ ಮಾಡ್ತಾ ಉದ್ದೇಶ ಏನು ಸ್ಪಷ್ಟವಾಗಿ ಹೇಳಿ. ಆ್ಯಕ್ಚುಲಿ ನಾವು ಏನಕ್ಕೆ ಇಲ್ಲಿಗೆ ಬಂದಿದ್ದು ಅಂದರೆ FIR ಮಾಡ್ತೀನಿ ನಾನು, ಅವ್ರು ನನಗೆ ದುಡ್ಡು ಕೊಟ್ಟಿರಲ್ಲ. ಸೊ FIR ಮಾಡಿದ್ದಾದಮೇಲೆ ಅವ್ರನ್ನ ಅರೆಸ್ಟ್ LOC ಇದಾಗುತ್ತೆ. ಯಾಕಂದರೆ 420 ಕೇಸಲ್ಲಿ ಅವರು FIR ಮಾಡಿರ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಎಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಎಲ್ಲ ನಾನು ಅವ್ರಿಗೆ ಸಬ್ಮಿಟ್ ಮಾಡಿನೇ, ಯಾಕಂದರೆ ನಿಮಗೂ ಎಲ್ಲನೂ ಒಂದು ಕಾಪಿ ಕೊಟ್ಟಿದ್ದೀನಿ, ಖಂಡಿತ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಅದನ್ನು ನೋಡಿಬಿಟ್ಟು FIR ಮಾಡಿಬಿಟ್ಟು LOC ಇದನ್ನು ಮಾಡ್ತಾರೆ, ಲಾಕೌಟ್ ಸರ್ಕ್ಯುಲರ್ ಅಂತ ಹೇಳ್ಬಿಟ್ಟು ಲುಕೌಟ್ ಸರ್ಕ್ಯುಲರ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಅದಾದಮೇಲೆ ಅವರು ನಾವು FIR ಮಾಡಿದ್ದು ನಾವು ಕಂಪ್ಲೇಂಟ್ ಮಾಡಿದ್ದು 28/10 ಅಕ್ಟೋಬರಲ್ಲಿ, ಈ 2025ರಲ್ಲಿ ನಾವು ಇದನ್ನು ಮಾಡಿದ್ದು. ಅವ್ರು ಇವಾಗ ಇದರಲ್ಲಿ ಕೂತ್ಕೊಂಡು ಅಲಿಗೇಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನನ್ನ ಮನೆ ಸಾಮಾನೆಲ್ಲ ಈಚೆ ಹಾಕಿದ್ಮೇಲೆ ಇವ್ರು ಹೋಗಿ FIR ಮಾಡಿದ್ದಾರೆ, ನನ್ನನ್ನು ತುಳಿಬೇಕು ಅಂತ ಹೇಳ್ಬಿಟ್ಟು ಈ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ನಮ್ಮನ್ನು ತೇಜೋವಧೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ನಮಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ಅದು ಅರ್ಥ ಕೂಡ ನನಗೆ ದೇವರನಿಗೂ ಗೊತ್ತಿಲ್ಲ. ಅದೇನು ಗೂಗಲಲ್ಲಿ ಹುಡುಕಿದ್ದೀನಿ ನಾನು ಅದ್ರ ಅರ್ಥ. ಅದೇನು ಸ್ಟಿಂಗ್ ಆಪರೇಷನ್ ಅಂತೆ, ನಾನು ಸ್ಟಿಂಗ್ ಆಪರೇಷನ್ ಮಾಡ್ತೀನಂತೆ. ಮತ್ತು ನಂದು ಫೇಸ್ಬುಕ್ಕಲ್ಲಿರೋ ಫೋಟೋಸ್ ಎಲ್ಲ ತೊಗೊಂಡು ಯೂಟ್ಯೂಬಲ್ಲೆಲ್ಲ ಡಿಸ್ಪ್ಲೇ ಮಾಡಿ, ವಿಡಿಯೋಸ್ ಎಲ್ಲ ಡಿಸ್ಪ್ಲೇ ಮಾಡಿ. ಸರ್, ಅವ್ರಿಗೆ ಒಂದು ವೇಳೆ ಕನ್ನಡ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಅಭಿಮಾನ ಇದ್ದಿದ್ರೆ ಅವ್ರ ಹತ್ರ ಥೌಸಂಡ್ಸ್ ಫೋಟೋಸ್ ಇತ್ತು ಸರ್. ನಾವು ಸಿಂಗಾಪುರಲ್ಲಿ ಈವೆಂಟಲ್ಲಿ ಸೀರಿಯಲ್ಲೇ ಸರ್ ಸೀರಿಯಲ್ಲೇ ಇದ್ದಿದ್ದು. ಮತ್ತೆ ನಾವು ಯಾರನ್ನೇ ಒಬ್ಬರನ್ನ ಮೀಟ್ ಹೋಗ್ಬೇಕಂದ್ರೆ ಮಿನಿಸ್ಟ್ರಿಗಳಾಗಿರ್ಬೋದು, ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ನಾವು ಸೀರಿಯಲ್ಲೇ ಹೋಗ್ತಾ ಇದ್ವಿ. ತುಂಬ ಫೋಟೋಸ್ ಇತ್ತು ಸರ್, ಅದನ್ನ ಮಾಡ್ಬೋದಾಗಿತ್ತು. ಆದರೆ ಅವರ ಯೋಚನೆ ಅದಲ್ಲ. ಈ ಥರ ಪರ್ಸ್ನಲಿ ಟಾರ್ಗೆಟ್ ಮಾಡಿ ನಮ್ಮ ಫೇಸ್ಬುಕ್ಗಳಿಂದೆಲ್ಲ ತಗೊಂಡು ಅದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಇವರು ಇಂಥವರೆಲ್ಲ ಕನ್ನಡ ಹಬ್ಬ ಮಾಡಿದ್ರು. ಅವರು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಹೇಳ್ತಾರೆ ನಾನು ಅಲ್ಲಿ ನಂಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳ್ತಾರೆ. ಅವ್ರಿಗೆ ನಿಜವಾಗ್ಲೂ ಯಾರು ಗೊತ್ತಿಲ್ಲ, ನಮ್ಮಂಥವ್ರನ್ನ ಹಿಡಿತಾರೆ ಸರ್. ಇದಕ್ಕೆ ನಾನು ಸಾಕ್ಷಿಯಾಗಿ ಹೇಳ್ತೀನಿ. ಫಸ್ಟ್ ಅವ್ರ ಜೊತೆ ಅವರು ಇದಕ್ಕೆ ಹೋಗಿ, ಸರ್ ನಾನು ಕನ್ನಡ ಹಬ್ಬ ಮಾಡ್ತೀನಿ ಸರ್, ನನಗೂ ಇಷ್ಟ, ನಾನು ಕನ್ನಡದವಳು, ನಾನು ಕನ್ನಡದಲ್ಲಿ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳಿದಾಗ ಆ ಯಪ್ಪ ಫಸ್ಟ್ ಹೇಳಿದ್ದು ಒಂದೇ ಮಾತು, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನೋಡಮ್ಮ ನಾವು ಏಜ್ ಆಗಿರೋನೆಲ್ಲ ತಗೊಳ್ಳಲ್ಲಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಏಜ್ ಆಗಿರೋರಾ ಸರ್, ಏಜ್ ಆಗಿರೋರು ಕನ್ನಡ ಹಬ್ಬ ಮಾಡಬಾರ್ದಾ ಸರ್ ಅಂತ ಕೇಳಿದೆ ನಾನು. ಅದಕ್ಕೆ ಹಂಗಂತಲ್ಲ, ನಮ್ಮ ಕಮಿಟಿಲಿ ಒಪ್ಪಲ್ಲ ಅಂತಂದ್ರು. ಯಾರು ಸರ್ ಕಮಿಟಿ? ಅವ್ರ ಕಮಿಟಿಯಲ್ಲಿ ಇರೋದು 3 ಜನ. ಒಬ್ಬರು ಇವರು, ಇನ್ನೊಬ್ರು ಯಾರೊಬ್ರು ಚೈತ್ರ ಅಂತ, ಚೈತ್ರ ಅಂತಲ್ಲ, ಅವ್ರು ಏನೋ ಒಂದು ಚಿತ್ರಕಲಾ ಅಂತಾನೆ ಒಬ್ರು ಇದ್ದಾರೆ. ಮತ್ತೆ ಇನ್ನೊಬ್ರು ಸವಿತಾ ಸುರ್ವೆ ಅಂತಾಳೆ. 3 ಜನ ಇರೋದು. ಇನ್ಯಾವ ಕಮಿಟಿ ಇಟ್ಕೊಂಡಿದ್ದಾರೋ ಅಯ್ಯಪ್ಪ ನನಗೆ ಗೊತ್ತಿಲ್ಲ. ಸೊ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಕನ್ನಡ ಹಬ್ಬ ಮಾಡೋದಕ್ಕೆ ಯಾಕೆ ಸರ್ ಏಜ್ ಬೇಕು ಅಂದಾಗ, ನೀವು ಕೆಲಸ ಮಾಡಿಮ್ಮ, ನೀವು ಯಾರ ಹತ್ರನೂ ನಮ್ಮ ಕಮಿಟಿ ಮುಂದೆ ಆಗಲಿ ಯಾರ ಹತ್ರನೂ ನಿಮ್ಮ ಏಜ್ ಹೇಳ್ಬೇಡಿ ಅಂತ ಹೇಳಿದ್ರು. ಅಂದರೆ ಇದರ ಹಿಂದಿನ ಅರ್ಥನ ನೀವುಗಳೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅವ್ರಿಗೆ ಹುಡುಗಿರೇ ಬೇಕು, 16 ವರ್ಷ 20 ವರ್ಷ 25 ವರ್ಷದ ಹುಡುಗಿರು ಮಾತ್ರನೇ ಕನ್ನಡ ಹಬ್ಬ ಮಾಡಬೇಕಾ? ನಾವು ವಯಸ್ಸಾಗಿರೋರು ಕನ್ನಡ ಹಬ್ಬ ಮಾಡಬಾರ್ದಾ? ಇದು ನನ್ನ ಕ್ವಶನ್ ಶಿವಕುಮಾರ್ ನಾಗರನವಿಲೆ ಅವ್ರಿಗೆ. ಸೊ ಅದಾದಮೇಲೆ ಹಬ್ಬಕ್ಕೆ ನನ್ನ ಸೇರಿಸ್ಕೊಂಡು 11,000 ಇದು ಏನು ಆಫರ್ ಲೆಟರ್ ಕೊಡೋದಕ್ಕೆ 20,000, 11,000 ಮೆಂಬರ್ಶಿಪ್ಗೆ ತಗೊಳ್ತಾರೆ. ಅದಾದಮೇಲೆ ಆದೇಶ ಪತ್ರ ಕೊಡೋದಕ್ಕೆ 75,000 ಕೇಳ್ತಾರೆ. ಏನಕ್ಕೆ ಅಂದರೆ ಸ್ಕ್ರೀನ್ ಎಲ್ಲ ಬರುತ್ತೆ, LED ಸ್ಕ್ರೀನು, ಹೋಟೆಲಲ್ಲಿ ಮಾಡಬೇಕು, 75,000 ಕೊಡಿ ಅಂತ. ಇಲ್ಲ ಸರ್, ನನ್ನ ಕೈಲಿ ಆಗಲ್ಲ ಅಷ್ಟು ಕೊಡೋದಕ್ಕೆ, ಒಂದು ಕೆಲಸ ಮಾಡಿ ನೀವೇ ಕೊಟ್ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇದಕ್ಕೆ ಅಧ್ಯಕ್ಷನಾಗಿ ಮಾಡ್ತಾರೆ ನನಗೆ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ. ನಾನು ಸದ್ಗುರುಗಳನ್ನ ಯಾವುದೋ ಒಂದು ಮೂಲಗಳಿಂದ ನಾನು ಸದ್ಗುರುಗಳನ್ನ ಹೋಗಿ ಮೀಟ್ ಮಾಡಿ ಇವನ್ನೆಲ್ಲ ಕರ್ಕೊಂಡೋಗಿ ಕೇಳ್ತೀವಿ. ಅವರು ಒಪ್ಕೊಂಡಿರ್ತಾರೆ ಬರೋದಕ್ಕೆ ಸಿಂಗಾಪುರ್ ಈವೆಂಟ್ಗೆ. ಆಮೇಲೆ ಅಂದರೆ ಸದ್ಗುರುಗಳು ಒಪ್ಕೊಂಡಿರಲ್ಲ, ಇವ್ರ ಥ್ರೂ ಹೋಗಿರ್ತೀವಿ. ಅದೇ ಗೋಪಾಲನ್ ಮಾಲ್ ಸರ್, ಪ್ರಭಾಕರ್ ಸರ್ ಅವ್ರ ಕಮಿಟಿ ಇದ್ರ ಟ್ರಸ್ಟಿ ಅಂತೆ ಅವರು. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ಅವಾಗ ಅವರು ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅದು ಏನಾಗುತ್ತೆ ಅಂದರೆ, ಇವ್ರದ್ದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅನ್ನೋದು ಫೇಕ್ ಅಂತ ಅವ್ರಿಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಿರಲ್ಲ. ಅವರು ಇಲ್ಲ ನಾವು ಬರಲ್ಲ ಅಂಥೇಳಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವಾಗಿಂದ ನನ್ನ ಮೇಲೆ ಗ್ರೆಡ್ ಇಟ್ಕೊಳ್ತಾರೆ ಅವರು. ಯಮ್ಮನ ಕೈಲಿ ಏನೂ ಆಗಲ್ಲ, ಎಷ್ಟು ಸಲ ಸರ್ ಓಲಾ ದುಡ್ಡು ಹಾಕ್ಕೊಂಡು ಎಷ್ಟು ಸಲ ಓಡಾಡಿದ್ದೀವಿ ಸರ್ ಅದು ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ನಾವೆಲ್ಲನೂ. ಸೊ ಏನೂ ಆಗಲ್ಲ ಅಂದ್ಬಿಟ್ಟು ನನ್ನನ್ನು ಅವಾಯ್ಡ್ ಮಾಡ್ತಾರೆ. ಅವಾಯ್ಡ್ ಏನಕ್ಕೆ ಮಾಡ್ತಾರೆ ಅಂದರೆ, ಆಮೇಲೆ ಈ ಚಿಕ್ಕ ಹುಡುಗಿರು ಬರ್ತಾರೆ ಸೇರ್ಕೊಳ್ಳೋಕ್ಕೆ. ಅಂದರೆ ಎಲ್ಲನೋ ಹೋದರೆ ಅವ್ರನ್ನ ಕರ್ಕೊಂಡೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನ್ನನ್ನು ಫುಲ್ಲು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವಯಸ್ಸಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗಿರನ್ನ ಹಾಕ್ಕೊಂಡು ಹೋಗ್ತಾರೆ. ಅವ್ರ ಮೈಂಡ್ ಸೆಟ್ಟೇ ಕಚ್ಚಡವಾಗಿದೆ ಸರ್, ನಿಜವಾಗ್ಲೂ ಹೇಳಬೇಕಂತಂದರೆ.
ಅದು ಯಾವ ಮೈಂಡ್ಸೆಟ್ ಇಟ್ಕೊಂಡು ಇದು ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ನಾನು ಒಂದು 2 ತಿಂಗಳಾದ್ಮೇಲೆ ನಾನು ಸುಮ್ಮನಾಗ್ಬಿಟ್ಟೆ, ಎಲ್ಲೂ ಹೋಗಲಿಲ್ಲ. ನನಗೂ ಬೇಜಾರಾಯಿತು. ನಾನು ದುಡ್ಡು ಕೊಟ್ಟಿದ್ದೆ ಅವ್ರಿಗೆ, ಎಷ್ಟೊಂದು ಇದಕ್ಕೆ ಆದೇಶ ಪತ್ರಕ್ಕೆ ದುಡ್ಡು ಕೊಟ್ಟಿದ್ದೆ, ಮೆಂಬರ್ಶಿಪ್ ದುಡ್ಡು ಕೊಟ್ಟಿದ್ದೆ. ನಾನು ಕೇಳಿದೆ, ಸರ್ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲ ಹುಡುಗಿರನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ, ನನ್ನ ಸರ್ ಇಂದಂದರೆ ಇಲ್ಲಮ್ಮ ನೀವು ಖುಷಿ ಪಡಬೇಕು, ಅಟ್ಲೀಸ್ಟು ನಿಮಗೆ ನಿಮ್ಮ ಕೆಲಸ ಮಾಡ್ಕೊಳ್ಳೋಕೆ ಟೈಮ್ ಕೊಡ್ತೀವಿ ನಾವು, ಇವ್ರ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಂತೇಳಿ. ಅದಕ್ಕೆ ನಾನು ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಒಂದು ಮೀಟಿಂಗ್ ಕರೀತಾರೆ, ಅವ್ರ ಹತ್ರ ಮೀಟಿಂಗ್ ಅಂದರೆ ಅವ್ರ ವಿರುದ್ಧ ಏನು ನಾವು ಎತ್ತಬಾರ್ದು. ಒಂದು ಅಸೋಸಿಯೇಷನ್ ಅಂದರೆ ನಾನು ಒಂದೇ ಮಾತು ಹೇಳಿದ್ದು, ಸರ್ ಅಸೋಸಿಯೇಷನ್ ಅಂದರೆ ಮೀಟಿಂಗ್ಗಳು ಮಾಡಬೇಕು ಸರ್, ಕೊನೆ ಪಕ್ಷ ಮಂತ್ಲಿ ಒಂದ್ಸಲ ಮೀಟಿಂಗ್ ಮಾಡಬೇಕು, MOM ಇರಲೇಬೇಕು, ಅವಾಗಲೇ ಒಂದು ಅಸೋಸಿಯೇಷನ್ಗೆ ಈ ಬೆಲೆ ಬರೋದು. ಅಂದರೆ ಯಾರು ಕ್ವೆಶ್ಚನ್ ಮಾಡ್ತಾರೆ ಅಪ್ಪನಿಗೆ ಅವರು ಇರಂಗಿಲ್ಲ, ಅಲ್ಲಿ ಕಮಿಟಿನಲ್ಲಿ ಇರಂಗಿಲ್ಲ, ಅಸೋಸಿಯೇಷನಲ್ಲಿ ಇರಂಗಿಲ್ಲ, ಅವ್ರನ್ನ ಜಾಸ್ತಿ ಅವಾಯ್ಡ್ ಮಾಡೋದು. ಅದಾಗಿ ಅಕ್ಟೋಬರ್ ತಿಂಗಳಲ್ಲಿ ನನಗೆ ಒಂದು ಮೀಟಿಂಗಲ್ಲಿ ಬಂದಿರುವಾಗ ಭುವನ್ ಅಂತ ಹೇಳಿಬಿಟ್ಟು ಅವರು ಈ ಸಲ ಮಸ್ಕಟ್ಗೆಲ್ಲ ಹೋಗಿ ಬಂದಿದ್ದಾರೆ. ಮೇಡಮ್ ಇದರಲ್ಲಿ ಸರ್ಕಾರದಿಂದ ಈ ಒಂದು ಯಾವ್ಯಾವ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದು ಸಿಗುತ್ತೆ, ಏನು ಫಂಡಿಂಗ್ ಸಿಗುತ್ತೆ, ಒಂಚೂರು ಕಲೆಕ್ಟ್ ಮಾಡಿ ಹೇಳ್ತೀರಾ ಅಂತ ಹೇಳ್ತಾರೆ. ಯಾಕಂದರೆ ನಾನು 2018-2019 ನಾನು ನಮ್ಮ ಬೇಗೂರು ಏರಿಯಾ ಇದಕ್ಕೆ ಬ್ಲ್ಯಾಕ್ ವೈಸ್ ಪ್ರೆಸಿಡೆಂಟ್ ಆಗಿರ್ತೀನಿ ಕಾಂಗ್ರೆಸ್ಸಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಇವರೆಲ್ಲ ಪಾಲಿಟಿಕ್ಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ನಾನು ನಮ್ಮ ಸರ್ಗೆ ಒಬ್ಬರಿಗೆ MLC ಸರ್ಗೆ ಕಾಲ್ ಮಾಡಿ ಕೇಳ್ತೀನಿ, ಸರ್ ಹಿಂಗಿದೆ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಅದಕ್ಕೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಹೋಗ್ರಮ್ಮ ಅಂತ ಹೇಳ್ತಾರೆ. ನಾನು ಸರ್ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸಿಗುತ್ತಂತೆ ಅಂತ ಇವ್ರಿಗೆ ಹೇಳಿದ್ರೆ, ನೀವು ಅದಕ್ಕೆ ಕೈ ಹಾಕ್ಬೇಡಿ ಅಮ್ಮ, ನೀವು ಅದ್ರ ಸವಾಸಕ್ಕೆ ಬರಬೇಡಿ, ಅದು ಆಲ್ರೆಡಿ ಇದಾಗ್ಬಿಟ್ಟಿದೆ. ಅಂದರೆ ಅಲ್ಲಿ ಅವ್ರು ಆಲ್ರೆಡಿ ಟೈಅಪ್ ಆಗ್ಬಿಟ್ಟಿದ್ರು, ಅಡ್ಜಸ್ಟ್ಮೆಂಟ್ ಟೈಅಪ್ ಆಗ್ಬಿಟ್ಟಿದ್ರು 25 ಲಕ್ಷಕ್ಕೆ ಆಲ್ರೆಡಿ. ಹೌದು ಆಗಿದೆ ಬಂದಿದೆ. ಯಾಕಂದ್ರೆ ಅದನ್ನೇ ಹೇಳ್ತೀವಿ, ಅದಾಗಿದ್ದ ಮೇಲೆ ನವಂಬರ್ ಅನ್ಸುತ್ತೆ, ಅಕ್ಟೋಬರಲ್ಲೇ ನನಗೆ ಹೇಳ್ತಾರೆ ಅಲ್ಲಿ ದುಡ್ಡು ಕಟ್ಟಬೇಕು, ಇವತ್ತು ಕಟ್ಟಲಿಲ್ಲ ಅಂದರೆ ದುಡ್ಡು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಪ್ರೋಗ್ರಾಮ್ ಕ್ಯಾನ್ಸಲ್, ಸಿಂಗಾಪುರಲ್ಲಿ ಆಡಿಟೋರಿಯಂಗೆ ದುಡ್ಡು ಕಟ್ಟಬೇಕಾಗಿರುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರ 10% ಕೊಡಿ, 20% ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ನನ್ನ ಪಕ್ಕ ಪ್ರತಿಭಾ ಅವ್ರು ಇರ್ತಾರೆ, ವಿಜಯ್ ಅಂತೇಳಿ ಅವ್ರದ್ದೇ ಡ್ರೈವರು, ಮತ್ತು ಅವರು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾರೆ, ಅವರು ಇರ್ತಾರೆ, ಇವರು ಇರ್ತಾರೆ. ಅವಾಗ ನಾನು ಹೇಳ್ತೀನಿ, ಸರ್ ನಮ್ಮ ಮಾವನಿಗೆ ಅಂತ, ನಮ್ಮ ಮಾವ ಅವರು ರಿಟೈರ್ಡ್ ಪ್ರಿನ್ಸಿಪಾಲು, ಸೊ ಅವ್ರಿಗೆ 53,800 ರೂಪೀಸ್ ಅವ್ರಿಗೆ ಇದು ಬರುತ್ತೆ, ಪೆನ್ಷನ್ ಬರುತ್ತೆ ನಮ್ಮ ಮಾವ ಅವ್ರಿಗೆ. ಅವರು ಏನೋ ಹುಷಾರಿಗಿಲ್ಲ ಅಂದರೆ ಇಟ್ಕೊಂಡಿರಲಿ ಅಂದ್ಬಿಟ್ಟು, ನಮ್ಮ ಮನೇಲಿ ಯಾರೂ ಇಲ್ಲ, ನಾನೇ ಸ್ವಲ್ಪ ಎಜುಕೇಟೆಡ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರಮ್ಮ, ಅವ್ರಿಗೆ ಬಿದ್ದುಬಿಟ್ಟು ಸೊಂಟ ಇದಾಗ್ಬಿಟ್ಟಿರುತ್ತೆ, ಅದಕ್ಕೆ ಎಲ್ಲ ರಾಡ್ ಹಾಕ್ಸ್ಬೇಕಾಗಿರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ಸರ್ ಇದೆ, ನೀವು ಶನಿವಾರ ಕೊಡ್ತೀವಿ ಅಂತ ಎಲ್ಲರಿಗೂ ನೀವು ಹೋಗೋರಿತಾ ಇದ್ದೀರಲ್ಲ, ಸರಿ ತೊಗೊಂಡು ಶನಿವಾರ ಕೊಟ್ಬಿಡಿ ಸರ್, ನನ್ನ ಮಂಡೆ ನನಗೆ ಬೇಕಾಗುತ್ತೆ ದುಡ್ಡು ಅಂತ ಹೇಳಿದೆ. ಅಯ್ಯೋ ಆಯ್ತಮ್ಮ, ಅಮ್ಮ ನೀವೆಲ್ಲಮ್ಮ ನನ್ನ ಕಾಲು ಮುಟ್ಟಕ್ಕೆ ಬಂದರು. ಸರ್ ಅಷ್ಟೊಂದೆಲ್ಲ ಏನು ಬೇಡ, ಸರಿ ತೊಗೊಂಡು ಕೊಡಿ ಅಂತ, ಕೊಡಿಮ್ಮ, ಇದು ಟ್ರಾನ್ಸ್ಫರ್ ಮಾಡಿ ಅಂದರು. ಟ್ರಾನ್ಸ್ಫರ್ ಇಲ್ಲ ಸರ್, ನನ್ನ ಮನೇಲಿದೆ ಸರ್ ಅಂತಂದೆ. ತಕ್ಷಣ ಪ್ರತಿಭಾ ಮತ್ತು ಪ್ರತಿಭಾ ಪಟವರ್ಧನ್ ಸರ್ ಇಳಿದ್ಬಿಟ್ಟು ವಿಜಯ್ನ ಜೊತೆ ಮಾಡಿ ನನ್ನ ಕಳಿಸ್ತಾರೆ ಮನೆಗೆ. ನನ್ನ ಕಳಿಸಿ ಅಲ್ಲಿ ಹೋಗಿ ನಾನು ದುಡ್ಡು ತಗೊಂಡು ಬರೋವರೆಗೂ ಒಂದು 100 ಕಾಲ್ ಮಾಡಿರ್ಬೋದು. ಅದು ಇದರಲ್ಲಿ ಇದು ಒಂದು 100 ಕಾಲು ಮಾಡಿರ್ತಾರೇನೋ ಗೊತ್ತಿಲ್ಲ. ಆಯ್ತಮ್ಮ ಅಂತ ಹೇಳಿಬಿಟ್ಟು ಅವಾಗ ನಾನೇನು ಮಾಡ್ತೀನಿ, ಅವ್ರಿಗೆ 5 ಲಕ್ಷನ ಅವ್ರ ಅಕೌಂಟು ಕರ್ನಾಟಕ ಪ್ರೆಸ್ ಕ್ಲಬ್ ಇದಕ್ಕೆ 5 ಲಕ್ಷ ರೂಪಾಯಿನ ನಾನು ಡೆಪಾಸಿಟ್ ಮಾಡ್ತೀನಿ. ಅದು ಇದರಲ್ಲಿ ಇದೆ ನೋಡಿ, ಡೆಪಾಸಿಟ್ ಮಾಡಿಬಿಟ್ಟು ಅವ್ರಿಗೆ ಸ್ಲಿಪ್ ಕಳಿಸ್ತೀನಿ. ಸರ್ ಹಾಕಿದ್ದೀನಿ ಸರ್, ನನಗೆ ದಯವಿಟ್ಟು ನನಗೆ 3 ಡೇಸ್ ಅಂತ ಹೇಳಿದ್ರೆ ಕೊಟ್ಬಿಡಿ ಅಂತ. ಆಯ್ತಮ್ಮ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅದನ್ನು ಬೇಕಾದರೆ ನನಗೆ ಸ್ಟೇಟ್ಮೆಂಟ್, ಅವ್ರ ಸ್ಟೇಟ್ಮೆಂಟ್ ನನಗೆ ಸಿಗಲ್ಲ, ಅದನ್ನು ತಕ್ಷಣ ಅವರು ಇದಕ್ಕೆ RTGS ಮಾಡ್ತಾರೆ, ಪ್ರತಿಭಾ ಮತ್ತು ಶಿವಕುಮಾರ್ ನಾಗರನಹಳ್ಳಿ ಅವರು. ಅದಕ್ಕೆ ಸಾಕ್ಷಿ ಪ್ರತಿಭಾ ಪಟವರ್ಧನ್ ಅವರು ಚೀಫ್ ಡೈರೆಕ್ಟರ್ ಅವರು. ಅದಾಗಿ ಒಂದು 3-4 ದಿನಕ್ಕೆ 2 ಲಕ್ಷ ರೂಪಾಯಿ ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ. 5 ಲಕ್ಷದಲ್ಲಿ 2 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ. ಸರ್ ಇನ್ನೂ 3 ಲಕ್ಷ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಮ್ಮ, ನಾನು ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಒಂದು ಚೆಕ್ಕು ಕೊಡ್ತಾರೆ ನನಗೆ. 3 ಲ್ಯಾಕ್ಸ್ ಮಿಕ್ಕಿದ್ದು 3 ಲ್ಯಾಕ್ಸ್ಗೆ ನನಗೆ ಒಂದು ಚೆಕ್ ಕೊಡ್ತಾರೆ. ಇಲ್ಲಿದೆ ನೋಡಿ, ಮಿಕ್ಕಿದ್ದಕ್ಕೆ ನನಗೆ ಒಂದು ಚೆಕ್ ಕೊಡ್ತಾರೆ 3 ಲ್ಯಾಕ್ಸ್ದು. ಆಮೇಲೆ 5 ಲಕ್ಷಕ್ಕೆ ಬಂದ್ಬಿಟ್ಟು ನಾನು ಇದನ್ನ ಮಾಡಿರ್ತೀನಲ್ಲ ಡೆಪಾಸಿಟ್, ಇದು 4,87,000 ಒಂದ್ಸಲಿ ಡೆಪಾಸಿಟ್ ಮಾಡ್ತೀನಿ ನಾನು. ಇಲ್ಲಿದೆ ನೋಡಿ, ಇದು 3ನೇ ತಾರೀಕು ನಾನು ಮಾಡಿರೋದು, 4ನೇ ತಾರೀಕು ನಾನು ಮಾಡಿರೋದು. 4ನೇ ತಾರೀಕು ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಕೈ ಮುಗಿದ್ಬಿಟ್ಟು ಎಲ್ಲನೂ ನಾನು ಇದನ್ನ ಇಟ್ಟಿದ್ದೀನಿ ನೋಡಿ,
ಕೈ ಮುಗಿದ್ಬಿಟ್ಟು ಅಮ್ಮ ನೀವೇ ಕಾಪಾಡಬೇಕಮ್ಮ, ನೀವೇ ಕನ್ನಡಾಂಬೆ ನಮಗೆ ನೀವೇ ಕಾಪಾಡಬೇಕು ಅಂತ ಕೈ ಮುಗಿದ್ಬಿಟ್ಟು ಒಂದು ಮೆಸೇಜ್ ಹಾಕ್ತಾರೆ ನೋಡಿ, ಇಲ್ಲಿ ಪಕ್ಕದಲ್ಲಿದೆ ನೀವೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ತಾರೆ. ಆಮೇಲೆ ಅವತ್ತು ನಾನು ಎಲ್ಲರ ಹತ್ರ ನಾನು ಇದನ್ನು ಮಾಡಿ ನಂತರ ಇಲ್ಲ ಅಂದ್ರೂ ಸರ್ ನಾನು ಒಂದಕ್ಕೆ ಸರ್ ಕೆಲವರು ಬೆಳಗಾವಿಯಿಂದ ಎಲ್ಲನೂ ವಿಡಿಯೋ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸರ್. ಇವತ್ತು ಈ ಒಂದು ಕನ್ನಡ ಮಾತೆ ಭಾರತಾಂಬೆ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಕನ್ನಡ ಹಬ್ಬ ನಿಲ್ಲಬಾರ್ದು. ಮತ್ತು ಸಿಂಗಾಪುರಲ್ಲಿ ನಮ್ಮ ಕನ್ನಡಿಗರನ್ನ ತುಚ್ಛವಾಗಿ ಕೀಳಾಗಿ ಕಾಣಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಕಷ್ಟಪಟ್ಟು ಎಲ್ಲ ನಮ್ಮ ಅಕ್ಕ ಹತ್ರ, ನನ್ನ ತಂಗಿ ಹತ್ರ, ನಮ್ಮ ಭಾವನ ಹತ್ರ ಎಲ್ಲರ ಹತ್ರ 50,000, 20,000, 30,000 ಎಲ್ಲ ಕಲೆಕ್ಟ್ ಮಾಡಿ 4,87,000 ರೂಪಾಯಿ ಅವನ ಅಕೌಂಟ್ಗೆ ಹಾಕ್ತೀನಿ ಸರ್. ನನ್ನ ಹತ್ರ ಇದಿದೆ ನೋಡಿ, ನನ್ನ ಹತ್ರ ಇದರಲ್ಲಿ ಕೊಟ್ಟಿದ್ದೀನಿ ನೋಡಿ, 4,87,000 ಒಂದು ಇದನ್ನು ಸ್ಲಿಪ್ ಹಾಕಿದ್ದೀನಿ ನೋಡಿ. ಸೊ ಹಾಕ್ತೀನಿ, ಆವಾಗ 5 ಲಕ್ಷದೊಂದು ಚೆಕ್ ಕೊಡ್ತಾರೆ, 5 ಲಕ್ಷದೊಂದು ಚೆಕ್ ಕೊಡ್ತಾರೆ ನನಗೆ. ಸೊ ಇಷ್ಟೆಲ್ಲ ಆದಮೇಲೆ ನವಂಬರ್ ತಿಂಗಳಲ್ಲಿ ತಲೆ ಹೊತ್ಕೊಂಡು ಕೈ ಎತ್ಕೊಂಡು ಕೂತ್ಕೊಂಡಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದುಡ್ಡೇ ಸರ್ ಅಷ್ಟೊತ್ತಿಗಾಗಲೇ CM ಫಂಡಿಂದ 15 ಲಕ್ಷ ಬಂದಿದೆ, ಇದರಿಂದ 25 ಲಕ್ಷ ಬಂದಿದೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ನಮಗೆ ಯಾರಿಗೂ ಹೇಳಿಲ್ಲ. ಮತ್ತು ಅಷ್ಟೊತ್ತಿಗಾಗಲೇ 60 ಜನ ಪೇಮೆಂಟ್ ಮಾಡಿದ್ದಾರೆ ಫ್ಲೈಟ್ಗೆ 1,20,000, 1,30,000 ಆ ಥರ ಇದನ್ನು ಮಾಡಿದ್ದಾರೆ. ಅದು ಅವ್ರು ಯಾರು ನಮ್ಗೆ ಇವಾಗ ಒಂದೇ ಒಂದು ಏನಂದರೆ ಇವಾಗ ಅವ್ರ ಅಕೌಂಟ್ ಫ್ರೀಸ್ ಆಗಿದೆ. ಸೊ ನಾವು ಅದನ್ನು ಪೊಲೀಸವ್ರ ಹತ್ರ ನಾವು ಹೇಳಿದ್ದೀವಿ, ದಯವಿಟ್ಟು ಆ ದುಡ್ಡೆಲ್ಲ ಎಲ್ಲಿಗೋಯ್ತು, ಏನು ಮಾಡಿದ್ರು. ಅದಕ್ಕೆ ಅವರ CA ದಿನೇಶ್ ಜೋಶಿ ಅಂತಿದ್ದಾರೆ, ಅವರು ಅದನ್ನೆಲ್ಲ ಬಿಲ್ಲೆಲ್ಲ ಮಾಡೋದು. ಸರ್ ನಾನು ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಇವ್ರು ಏನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ DC ಸೋಮಶೇಖರ್ ಅವ್ರು ನಿಂತಿದ್ದಾರೆ, ಆನಂದ್ ಗುರುಜಿಯವ್ರು ನಿಂತಿದ್ದಾರೆ, ಮತ್ತು ಅವರು ಒಳಕಲ್ ಮಠದ ರಮಾನಂದ ಸ್ವಾಮೀಜಿಯವ್ರು ನಿಂತಿದ್ದಾರೆ. ಸರ್ ಇವ್ರು ಸ್ವಾಮೀಜಿಗಳಿಗೆಲ್ಲ ನಾನು ಒಂದೇ ಕೇಳೋದು, ಮೊನ್ನೆ ಅವರು ಅಲ್ಲಿ ಒಂದು ಇದು ಮಾಡ್ತಾರೆ ಸರ್, ಅಲಿಗೇಷನ್ ಮಾಡ್ತಾರೆ ಯೂಟ್ಯೂಬಲ್ಲಿ ಕೂತ್ಕೊಂಡು, ಸ್ವಾಮೀಜಿ ಪಕ್ಕ ಕೂತ್ಕೊಂಡು ಅಲಿಗೇಷನ್ ಮಾಡ್ತಾರೆ. ಅದು ಲಿಂಕ್ ನಾನು ನಿಮಗೆ ಎಲ್ಲ ಕಳಿಸ್ಕೊಡ್ತೀನಿ. ಅವರು ಲಾಯರ್ ಅಂತೆ, LLB ಮಾಡಿರೋಂಥ ಮನುಷ್ಯ ಅಂತೆ ಅವರು ಸ್ವಾಮೀಜಿಯವರು. ಸೊ ಅವ್ರು ಏನಂತ ಹೇಳ್ತಾರೆ ಅಂದರೆ, ನಾವೆಲ್ಲ ಸರ್ ಎವಿಕ್ಷನ್ ಆರ್ಡರ್ ಬಂದಿರೋದು ಕೋರ್ಟಿಂದ, ನಾವು ಇವರೆಲ್ಲ ಹೋಗಿ ಸಾಮಾನು ಹೊರಗಡೆ ಹಾಕೋಕ್ಕಾಗತ್ತಾ? ನಾವು ಎವಿಕ್ಷನ್ ಬಂದಿರೋದು ಬಂಧಿಸಿದಾಗಿದೆ, ಬೇಲ್ ಮೇಲೆ ಇದ್ದಾನೆ ಇವಾಗ. ಇವಾಗ ಬೇಲ್ ಮೇಲೆ ಬಂದಿದ್ದಾನೆ ಸರ್. ಅವನು ಸರ್ ನಾನು ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸರ್ ಬೇಲ್ ಮೇಲೆ ಬಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ವಾ ಸರ್? ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ನಮ್ಮ ಫೋಟೋಗಳನ್ನ ಹಾಕೊಂಡು ನಮ್ಮ ಚರಿತ್ರೆ ಬಗ್ಗೆ, ನಮ್ಮ ಚಾರಿತ್ರ್ಯ ವಧೆ ಮಾಡಿಕೊಂಡು, ನಮ್ಮ ತೇಜ ವಧೆ ಮಾಡಿಕೊಂಡು ಕೆಟ್ಟದಾಗೆಲ್ಲ ಮಾತಾಡಿ ಇದನ್ನು ಮಾಡ್ತಾ ಇದ್ದಾರೆ ಸರ್. ವಿಶ್ವ ಕನ್ನಡತಿಗೆ ಎಷ್ಟು ಮುಖ ಕ್ಯೂಚ್ಕೊಂಡು ಇದರಲ್ಲಿ ಹೇಳಿದ್ದಾನೆ ಸರ್. ಇದು ವಿಶ್ವ ಕನ್ನಡತಿಗೆ ನಾನು ಹಾಕೊಂಡಿದ್ದ ಡ್ರೆಸ್ಸು ಸರ್. ಆ ಅಮ್ಮ ಎಷ್ಟು ಕೆಟ್ಟದಾಗಿ ಡ್ರೆಸ್ ಹಾಕ್ಕೊಂಡಿದ್ರು, ಅಲ್ಲಿರೋ ಸಿಂಗಾಪುರಲ್ಲೆಲ್ಲನೂ ಬೈದ್ಬಿಟ್ರಂತೆ ಸರ್, ಅವನಿಗೆ ಕರೆದುಬಿಟ್ಟು ಮುಖಕ್ಕೆ ಗೂದು ಬಿಟ್ರಂತೆ ಅವನಿಗೆ. ಇದು ಫ್ಯಾಷನ್ ಶೋಗೆ ವಿಶ್ವ ಕನ್ನಡತಿಗೆ ಹಾಕೊಂಡಿದ್ದ ಡ್ರೆಸ್ಸು ಸರ್. ನಾನು ಈ ಥರ ಗ್ಲಾಮರ್ ಆಗಿ ಇದು ಮಾಡ್ತಾರೆ ಹಂಗೆ ಅಂದ್ರೆ ಸರ್, ದಿಸ್ ಇಸ್ ಹಿಮ್. ಹೌದು ಹೌದು ಅವರೆಲ್ಲ ಅವರೇ ಸರ್. ಹೌದು ಸರ್ ನಾವು ಅವ್ರನ್ನೆಲ್ಲ ನೋಡಿನೇ ಹೋಗಿರೋದು ಸರ್. ಇಂಥದ್ದು ದೊಡ್ಡವರು ಇದ್ದಾರೆ, ಮೋಸ ಆಗಿದ್ದು ಫಸ್ಟ್ ನಾವು ಹೇಳಿದ್ದೆ ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ ಸರ್. ಅವ್ರು ಇನ್ನೊಂದೇನಂದ್ರೆ ಶಿವಕುಮಾರ್ ನಾಗರ ನಾವೆಲ್ಲ ಮಾಡೋ ಅಂತ ಕೆಟ್ಟ ಕೆಲಸಕ್ಕಿರ್ಬೋದು, ಅಥವಾ ಅವ್ನು ಮಾಡ್ತಾ ಇರೋ ದುರಾಚಾರ ಒಂಥರ ಇದಿರ್ಬೋದು, ಸರ್ಕಾರಕ್ಕೆ ಮಾಡ್ತಾ ಇರೋ ಅನಾಚಾರ ವಿಚಾರ ಎಲ್ಲದಕ್ಕೂ ಸೇರಿ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಇವರೇ ಸರ್ ಸಪೋರ್ಟ್ ಮಾಡ್ತಾ ಇರೋದು ಸರ್. ಸರ್ ಹುದ್ದೆ ಕೊಡ್ಲಿಕ್ಕೆ 20 + 11 31,000 ಹುದ್ದೆ ಕೊಟ್ಟಿದ್ದೀನಿ ಸರ್. ಸರ್ ಅವರು ಮೆಂಬರ್ ಆಗ್ಬೇಕಾದ್ರೆ ನೀವು ಕೊಡ್ಲೇಬೇಕು ಅಂತ ಅದೇ ಅವರು ಹೌದು
ಹಣ ಕೊಟ್ಟು ಹುದ್ದೆಗಳನ್ನ ನೀವು ಖರೀದಿ ಮಾಡ್ತೀರಾ ಅಂದ್ರೆ ಇವತ್ತು ಈ ಪ್ರೆಸ್ ಒಪ್ಕೋತೀವಿ ಸರ್, ನಮ್ ತಪ್ಪಿದೆ ನಮ್ಗೆ ಸರ್. ನಾವ್ ಎಲ್ಲಿ ಗೊತ್ತಾ ಸರ್ ಮೋಸ ಹೋಗಿದ್ದು ಹುದ್ದೆಗಳನ್ನ ನಿಮ್ಮ ಸೇವೆ ದೃಷ್ಟಿಯಿಂದ ತಗೋಬೇಕು, ದುಡ್ಡು ಕೊಟ್ಟು ಖರೀದಿ ಮಾಡೋದು ಸರ್. ನಾವೆಲ್ಲಿ ಗೊತ್ತಾ ಸರ್, ಮಾಡಿದ್ರೇನೆ ನೀವು ಸೇವೆ ಮಾಡೋದು ಅಂತ ಬರುತ್ತಲ್ಲ ಸರ್ ಸರ್. ಒಂದ್ ನಿಮಿಷ, ನಾವು ಮಾಡಕ್ಕಾಗತ್ತೆ? ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅನ್ನ ಒಂದು ಹೆಸರಿನ ಮೇಲೆ ನಾವು ಮೋಸ ಹೋಗಿದ್ದು ಸರ್. ಸರ್ ಒಂದ್ ನಿಮಿಷ, ಯಾವುದೇ ಒಂದು ಅಲ್ಲ ಸರ್. ಇಂಟರ್ನ್ಯಾಷನಲ್ ಇವೆಂಟ್ ಮಾಡ್ತೀನಿ ಅಂತ ಹೇಳ್ತೀರಾ? ಹೌದು ಸರ್, ನೀವು ಫೇಕ್ ರಿಜಿಸ್ಟ್ರೇಷನ್ ತೋರಿಸಿದ್ರೆ ಅದನ್ನ ನಾವು ನಂಬಲೇಬೇಕಲ್ವಾ ಸರ್? ನಮ್ಗೆ ಇದು ಮಾಡಕ್ಕಾಗತ್ತೆ. ಎನಿ ಅಸೋಸಿಯೇಷನ್ ವಿಲ್ ಹ್ಯಾವ್ ಅ ಮೆಂಬರ್ಶಿಪ್ ಫೀ ಅಲ್ವಾ ಸರ್? ಹೋಗಿರ್ಬೋದು, ನಾನು ತಪ್ಪು ಅಂತ ಹೇಳೋದಿಲ್ಲ. ಚೆಕ್ ಮಾಡ್ಕೋಬೇಕು, ಅದು ನಿಮ್ಮ ಜವಾಬ್ದಾರಿ ಆಗಿ. ಅದೇ ನಮ್ ತಪ್ಪು ಅಂತ ಒಪ್ಕೋತಾ ಇದೀವಲ್ಲ ಸರ್. ಚೆಕ್ ನಾವು ಮಾಡಿ ಚೆಕ್ ಮಾಡಿದಿರೋ ಸರ್, ಇವಾಗ ನಮ್ ತಪ್ಪು. ನಾವು ಬಂದಿರೋದು. ಆಮೇಲೆ ಒಡವೆ ಇಟ್ಬಿಟ್ಟು ಈಗ ಮೀನಾರಾಜ್ ಅವರು ಯೂಟ್ಯೂಬರ್ ಹೇಳ್ತಾರೆ, ನಾನು ಫಸ್ಟ್ ಮಾಡಿದೆ, ಆಮೇಲೆ ಸೆಕೆಂಡ್ ನನಗೆ ಏನು ಸರ್ ನಾನು ನಡೆಸ್ಕೊಡ್ತಾ ಇದ್ದಾರೆ, ನೀವು ಫೋರ್ಸ್ ಮಾಡಿ ಅವ್ರ ಹತ್ರ ಹೋಗಿದ್ದೀರಿ. ಚಾನ್ಸೇ ಇಲ್ಲ ಸರ್, ನಾವೇನ್ ಫೋರ್ಸ್ ಮಾಡ್ಲಿಲ್ಲ ಸರ್. ಕನ್ನಡ ಹಬ್ಬ ಮಾಡ್ತಾ ಇದ್ದೀರಾ, ನಾವು ಸೇರ್ಕೊಂಡು ಮಾಡ್ಬೋದಾ ಸರ್ ಕನ್ನಡ ಹಬ್ಬ ಅಂತ ಕೇಳಿದ್ವಿ. ಅವಾಗ ಇವ್ರು ಇದನ್ನೆಲ್ಲ ಹೇಳಿದ್ದು. ಆಪರ್ಚುನಿಟಿ ಎಷ್ಟೋ ಜನಕ್ಕೆ ಬರ್ತಾ ಇರತ್ತೆ. ಅದನ್ನ ನಾವು ಒಂದ್ಸರಿ ನಾವು ಈ ಪೊಸಿಷನ್ ನಾವು ಮಾಡ್ಬೋದಲ್ವಾ ಸರ್ ಅಂತ ಕೇಳೋದೊಂದಿರತ್ತೆ. ಬಗ್ಗೆ ತಪ್ಪು ಹೇಳಿದ್ರು, ಆದ್ರೂ ಕೂಡ ನಾನು ದೂರ ಇಟ್ಟಿದ್ದೆ. ಅದು ಇವರೇ ದೂರ ಇಟ್ಟಿದ್ವಿ, ಫೋರ್ಸ್ ಮಾಡಿ. ದೂರ ಎಷ್ಟವರೆಗೂ ಸರ್? ದುಡ್ಡು ಬರೋವರೆಗೂ ದೂರ ಇಟ್ರು ಸರ್. ದುಡ್ಡು ಬಂದ್ಮೇಲೆಲ್ಲ ನೀವೇ ಅಮ್ಮ ತಾಯಿ ಅಂತ ಅವರೇ ಅಲ್ವಾ ಸರ್ ಸ್ಟೇಜ್ ಮೇಲೆ ಹೇಳ್ಕೊಟ್ಟಿರೋದು? ಅವ್ರ ಅಷ್ಟ್ ತಪ್ಪಿದ್ರೆ ಬೇಡ ಅಂತ ಅವ್ರ ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಹೌದು ಸರ್, ಇದು ಸಮ್ ಮಾಡೆಲ್ ಈ ತರ ಅವರು ಕನ್ನಡ ಹಬ್ಬ ಮಾಡ್ಬೋದು ಅಂದ್ರೆ ನಮ್ಮಂತ ಫೂಲ್ಸ್ ಮಾಡ್ಬೋದು ಸರ್. ನಮಗೆ ಎಜುಕೇಶನ್ ಇಲ್ಲ ಎಜುಕೇಶನ್ ಇದ್ದು ನಾವು ಬಿಟ್ರಿ, ಬಟ್ ನೋ ಪ್ರಾಬ್ಲಮ್. ಬಟ್ ಇದಕ್ಕೆ ನಾನು ಸರ್ ಹೇಳ್ತೀರಾ, ಇದನ್ನೆಲ್ಲ ನಾವು ತೆಗ್ಸಿರೋದು. ಎಂಟೈರ್ ಎಷ್ಟು ಕೇಸ್ ಇದೆಯೋ ಅದನ್ನೆಲ್ಲ ನಾವು ತೆಗ್ಸಿದೀವಿ ಸರ್. ಆ ಎಜುಕೇಶನ್ ಅಂತ ಹೇಳಿದ್ರಲ್ಲ ಸರ್, ವಿ ಯೂಸ್ ಅವರ್ ಎಜುಕೇಶನ್, ದಟ್ಸ್ ವೈ ವಿ ಆರ್ ಹಿಯರ್ ಟುಡೇ. ಸರ್ ಏಮಾರ್ಬಿಟ್ಟಿದೀವಿ ಸರ್, ಅದನ್ನ ಹೆಂಗೆ ನಾವ್ ಏಮಾರಿದೀವಿ, ಇನ್ನು ಯಾರು ಏಮಾರಬಾರ್ದು ಅಂತಾನೆ ಸರ್ ಇಲ್ಲಿರೋದು ನಾವು. ಬೇರೆ ಏಮಾರ್ಬಿಟ್ಟಿದೀವಿ ಸರ್, ನಮ್ಮನ್ನ ಏಮಾರಿಸಿದಾರೆ, ಇನ್ನು ಯಾರು ಏಮಾರಬೇಡಿ ಅಂತಾನೆ ನಾವ್ ಇಲ್ಲಿ ಬಂದಿರೋದು ಸರ್. ದಟ್ ಇಸ್ ದ ಓನ್ಲಿ, ನೀವ್ ಕೇಳಿದ್ರಲ್ಲ ಸರ್, ದಟ್ ಇಸ್ ದ ಆನ್ಸರ್. ಸರ್ ಅವರು ಆರೋಪಗಳ ಮಾಡಿದಾರಲ್ವಾ, ಈ ಅಮ್ಮ ದುಡ್ಡು ಕೊಟ್ಬಿಟ್ಟು ಕ್ಯಾಶ್ ಕೊಡಿ ಅಂತ ಕೇಳಿದ್ರು ನನ್ನನ್ನ ಅಂತ ಆರೋಪ ಮಾಡಿದ್ದಾರೆ. ನೀವು ನೋಡಿದೀರಾ? ಒಂದೇ ನಿಮಿಷ. ಡಿಫಮೇಷನ್ ಕೇಸ್ ಹಾಕ್ತಿದೀವಿ ಮ್ಯಾಮ್. ವಿ ಆರ್ ಗೋಯಿಂಗ್ ಟು ಡಿಫಮೇಷನ್ ಕೇಸ್ ಇಲ್ಲ ಹಾಕಬೇಕು. ಯಾಕೆ ಅಂದ್ರೆ ಹೌದು ಮಿಸ್ಯೂಸ್ 5 ಜನ, ಮತ್ತೆ ಅದರಲ್ಲಿ ಒಬ್ಬರದು ಫೋಟೋ ತೋರಿಸೋಣ. ಹೌದು, ಯೂಟ್ಯೂಬ್ ಅಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಫೋಟೋಸ್ನ ಹಾಕಿ ಇವರೇ ಇಂಥವ್ರು, ದಿಸ್ ಇಸ್ ರಂಜಿತಾ, ದಿಸ್ ಇಸ್ ಮೀನಾಕ್ಷಿ, ದಿಸ್ ಇಸ್ ಪ್ರತಿಭಾ ಪಟ್ವರ್ಧನ್, ದಿಸ್ ಇಸ್ ಪವನ್ ಅಂತ ಫೋಟೋ ಕೊಲಾಜ್ ಎಲ್ಲ ಹಾಕಿ, ಅದು ನಾವೇನ್ ಹೇಳ್ತಿದೀವಿ, ಕನ್ನಡ ಹಬ್ಬ ಮಾಡುವಾಗ ನಿಮ್ಮ ಹತ್ರ ಎಷ್ಟೊಂದು ಫೋಟೋಸ್ ಇದೆ, ಅದನ್ನ ಹಾಕೋಬಹುದಾಗಿತ್ತಲ್ಲ. ಯಾವ್ದೋ 5 ವರ್ಷದ ಹಿಂದೆ ಮಾಡ್ಲಿಂಗ್ ಫೋಟೋ ಅವರು ಪರ್ಸನಲ್ ಆಗಿ ಏನಿತ್ತು ಇವ್ರು ಹಾಕಿದ್ದಾರೆ. ವಾಟ್ ವಾಸ್ ಅ ನೆಸೆಸಿಟಿ? ಕೇಳಿರ್ಬೋದಲ್ವಾ, ನಮ್ಮನ್ನ ಕೇಳಿರ್ಬೋದು, ಮೇಡಮ್ ಫೋಟೋ ಕೊಡಿ, ಯೂಟ್ಯೂಬ್ ಚಾನಲ್ ಅವ್ರು ಕೇಳಿರ್ಬೋದು. ಹೌ ಕ್ಯಾನ್ ಇಟ್ ಇಸ್ ಆಕ್ಚುಲಿ ಅ ಕ್ರೈಮ್. ಯು ವಿತೌಟ್ ಸಮನ್ ಕನ್ಸರ್ನ್ ಯು ಕೆನಾಟ್ ಯೂಸ್ ದೇರ್ ಫೋಟೋಸ್ ಇನ್ ಎನಿ ಕೈಂಡ್ ಆಫ್ ಅ ಮೀಡಿಯಾ. ಇದನ್ನ ನಾವು ಡೆಫಮೇಷನ್ ಕೇಸ್ ಹಾಕ್ತೀವಿ ಮ್ಯಾಮ್. ಇವಾಗ ನಮ್ಮ ಏನಿದೆ ಫೈನಲ್ ವಾಟ್ ಎವರ್ ವಿ ವಾಂಟ್ ಟು ಗಿವ್ ವರ್ಡಿಕ್ಟ್ ಅಲ್ಲ, ನಾವು ಮೋಸ ಹೋಗಿದ್ದೀವಿ, ಇನ್ಮೇಲೆ ಯಾರು ಮೋಸ ಹೋಗ್ಬೇಡಿ. ಇಂಥ ದರೋಡೆ ಮಾಡೋರು ಇವ್ರನ್ನ ಏನ್ ಕರಿಬೇಕು ಅಂತಾನು ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ನನ್ನನ್ನ ಅರೆಸ್ಟ್ ಮಾಡಿಸಿದ್ರು ಇದ್ರಲ್ಲೆಲ್ಲ ಅಂತ ಹೇಳ್ತಾರೆ. ನಾವು ಅರೆಸ್ಟ್ ಮಾಡ್ಸಕ್ ನಾವ್ ಯಾರು? ಕರ್ನಾಟಕದ ಪೊಲೀಸ್ ಬೇರೆ ಕಿವಿಲ್ ಹೂವು ಇಟ್ಕೊಂಡಿದಾರ? ಇಲ್ಲ, ಏರ್ಪೋರ್ಟ್ ಅಥಾರಿಟಿ ಏನು ಫ್ರೀ ಆಗಿದಾರ ಸರ್? ಇನ್ಫ್ಲೂಯೆನ್ಸ್ ಆದ್ರೂ ಮಾಡಕ್ಕಾಗತ್ತಾ ಸರ್ ಇಂಥ ದೊಡ್ಡ ಅಥಾರಿಟೀಸ್ಗೆ? ಮಾಡ್ತಿರೋದು ಚಂದನ್ ಅವರು ಸರ್. ದೇ ಆರ್ ದ ಪೊಲೀಸ್ ಬಿಹೈಂಡ್ ಹಿಸ್ ಕೇಸ್. ನಮ್ಮ ಗಿರೀಶ್ ಸರ್ ಇದ್ದಾರೆ ಕಮಿಷನರ್, ಅಂಡ್ ಚಂದನ್ ಸರ್ ಇದ್ದಾರೆ ACP ಅವರು, ಮತ್ತೆ ನಮ್ಮ ಇನ್ಸ್ಪೆಕ್ಟ್ರು ಸುಬ್ರಹ್ಮಣಿ ಸರ್ ಅವರು. ಸೊ ಇವರೆಲ್ಲನೂ ಅವ್ರ ಹಿಸ್ಟ್ರಿ ತೆಗೀರಿ, ಎಷ್ಟೆಷ್ಟು ಕೇಸು, ಎಂತೆಂಥ ದೊಡ್ಡ ಕೇಸ್ ಹ್ಯಾಂಡಲ್ ಮಾಡಿದವ್ರು ಇವರೆಲ್ಲ. ಅವಾಗ ನಾವು ಸುಳ್ಳಂದ್ರೆ ನಮ್ ಜೊತೆ ನಿಂತಿರೋರು ಇವರು ಸುಳ್ಳ? ಮೇಡಮ್, ಈಗ ಅವರು ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಓಕೆ ಅದೆಲ್ಲ ಆಯ್ತು. ಸೊ ನಿಮ್ಮ ಮೇಲೆ ಏನಾದ್ರು ಈಗ ಅಲಿಗೇಷನ್ ಮಾಡ್ತಾ ಇರೋದು? ಅವ್ರ ಜೊತೆ ಎಲ್ಲರ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿದ್ರು ಮ್ಯಾಮ್. ನಾನೇನಕ್ಕೆ ಇಷ್ಟು ನಿಂತಿದ್ದೀನಿ ಅಂದ್ರೆ ಫಸ್ಟ್ ರೀಸನ್ ಇಸ್ ದುಡ್ಡಲ್ಲ,
ಐ ಆಮ್ ದ ಜನರಲ್ ಸೆಕ್ರೆಟರಿ ಫಾರ್ ದ ಎಂಟೈರ್ ವಿಶ್ವಕನ್ನಡ ಹಬ್ಬ ಸಿಂಗಪೂರ್. ಡೇ 1 ಇಂದ ಮತ್ತೆ ವಾಪಸ್ ಲಾಸ್ಟ್ ಫ್ಲೈಟ್ ಯಾರು ಹತ್ತಿದ್ರೋ ಅಷ್ಟುವರೆಗೂ ನಾನು ನೋಡ್ಕೊಂಡಿದ್ದೀನಿ. ಹೋಗ್ಲಿ, ಸಿದ್ಧಿ ಜನಾಂಗದಿಂದ ಹಿಡಿದು ಊಟ ಮಾಡಿದಾರ, ಜನ ನಿದ್ದೆ ಮಾಡಿದ್ರ, ಈವೆಂಟ್ ಚೆನ್ನಾಗಾಯ್ತಾ? ಈವೆಂಟ್ ವಾಸ್ ಅ ಎಕ್ಸೆಪ್ಷನಲ್ ಸಕ್ಸಸ್. 12 ಅವರ್ 8 ಗಂಟೆ ಸ್ಟಾರ್ಟ್ ಮಾಡಿ 8 ಗಂಟೆ ಲಾಸ್ಟ್ ಆಗೋವರೆಗೂ ಈವೆಂಟ್ ವಾಸ್ ಸೋ ಗುಡ್. ನಾವು ಮಾಡಿದ್ದು ಎಷ್ಟು ಟ್ರೋಫೀಸ್ ಬಂತು, ಎಷ್ಟು ಲಾಜಿಸ್ಟಿಕ್ಸ್ ಮಾಡಿದ್ದೀನಿ, ಇಲ್ಲಿಂದ ಎಷ್ಟು ಜನ ಹತ್ರ ಕಾಡಿಬೇಡಿ ಬಾಕ್ಸ್ಗಳು ಹಾಕಿ ನಾವಲ್ಲಿ ಸಿಂಗಪೂರ್ ಕಳಿಸಿದ್ವಿ. 6 lakhs ಐ ಸೇವ್ಡ್ ಆನ್ ಓನ್ಲಿ ಲಾಜಿಸ್ಟಿಕ್ಸ್. ಈ ಥರ ಎಂಟೈರ್ ಡಾಕ್ಯುಮೆಂಟೇಶನ್ ಇಂದ ಹಿಡಿದು ಮೇಲ್ ಕಳಿಸೋದಾಗ್ಲಿ, ಒಬ್ರ ಹತ್ರ ರಿಕ್ವೆಸ್ಟ್ ಮಾಡೋದಾಗ್ಲಿ, ನನ್ನ ಟೀಮನ್ನ ನೀಟಾಗಿ ಹಾರ್ಮನಿಯಿಂದ ಮೇಂಟೈನ್ ಮಾಡೋದಾಗ್ಲಿ, ನನ್ನ ಟೀಮ್ಗೆ ಏನು ಆಗಬಾರ್ದು ಅಂತ ನಾನು ಎಂಟೈರ್ ಇವೆಂಟ್ ಐ ಹ್ಯಾವ್ ಡನ್ ಇಟ್. ಇವತ್ತು ನನ್ನ ಟೀಮ್ಗೆ ಒಂದು ಬೇಜಾರು ಅಂತ, ನನ್ನ ಟೀಮ್ಗೆ ಒಂದು ಬ್ಯಾಡ್ ರಿಮಾರ್ಕ್ ಆಗುವಾಗ ಇಟ್ ಈಸ್ ಮೈ ಡ್ಯೂಟಿ ಟು ಸ್ಟ್ಯಾಂಡ್ ಆಸ್ ಅ ಜನರಲ್ ಸೆಕ್ರೆಟರಿ ಟು ಫೈಟ್ ಫಾರ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್. ನನ್ನ ಟೀಮ್ ಮೋಸ ಆಗಿದೆ, ನನಗೂ ಮೋಸ ಆಗಿದೆ. ಇಷ್ಟೆಲ್ಲ ನಾನು ಮಾಡಿ 1 ಲಕ್ಷ ನನಗೇನೆ ಮೋಸ ಮಾಡಿದ್ದಾರೆ ಅಂದರೆ ಇವರೆಲ್ಲ ಇನ್ನೂ ಈ ಬಾರ್ಡರ್ ಲೈನಲ್ಲಿ ಇದ್ದವ್ರು ಇವರೆಲ್ಲ, ಇವ್ರಿಗೆ ಇನ್ನೂ ಜಾಸ್ತಿನೇ ಮೋಸ ಮಾಡಿದ್ದಾರೆ. ಸೊ ನಾನು ಇವಾಗ ನ್ಯಾಯ ಈ ಕಡೆ ನಿಂತ್ಕೋಬೇಕಾ ಆ ಕಡೆ ನನಗೂ ಬ್ರೈನ್ ವಾಶ್ ಮಾಡಿದ್ರು. ಮಗ ಹಿಂಗೆ ಮಾಡ್ಬಿಡೋಣ ಮಗ, ನೀನು 3ನೇ ವಿಶ್ವಕನ್ನಡ ಮಾಡು, ಹಿಂಗೆ ಮಾಡು, ಇನ್ನೊಂದು ಮಾಡು ಅಂತ ತುಂಬ ಬ್ರೈನ್ ವಾಶ್ ಮಾಡಿದ್ರು. ಬಟ್ ವೆನ್ ಐ ಹ್ಯಾವ್ ಕಾನ್ಷಿಯಸ್ನೆಸ್. ನಾನು ನಿಜವಾಗ್ಲೂ ಇದನ್ನ ಮಾಡಿದ್ದು ಕನ್ನಡಕ್ಕೋಸ್ಕರ ಮಾಡಿದ್ದು, ಶಿವಕುಮಾರ್ಗೋಸ್ಕರ ಮಾಡಿದ್ದಲ್ಲ. ಸೊ ಟುಮಾರೋ ಇಂಥ ಹೆಣ್ಮಕ್ಳಿಗೆ, ಈ ಬೇರೆಯವ್ರಿಗೆ ಇನ್ನೂ ಬೇರೆ ಬೇರೆ ಕೇಸ್ಗಳಿದೆ. ಇವ್ರ ಹತ್ರ ಇರೋ 2 ಕಾರು ಅವ್ರ ಹೆಸರಲ್ಲಿಲ್ಲ, ಅದು 2 ಲೇಡೀಸ್ ಹೆಸರಲ್ಲಿದೆ. ಅದೂ ಒಬ್ರು ಬಂದು ಕಂಪ್ಲೇಂಟ್. ಈ ತರ ಹೆಣ್ಮಕ್ಳದು ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ, ಇನ್ನೂ ಬರುತ್ತೆ. ಮತ್ತೆ ಯಾರೋ ಕವಿತಾ ರೆಡ್ಡಿ ಅಂತೆ, ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಅವ್ರ ಜೊತೆ ಸೇರಿಕೊಂಡು ಅವ್ರ ಪಾಸ್ಪೋರ್ಟು, ಅವ್ರ ಬ್ಲ್ಯಾಂಕ್ ಚೆಕ್ಕು ಎಲ್ಲ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಕೂತ್ಕೊಂಡು. ನಮಗೆಲ್ಲ ಚೆಕ್ ಕೊಟ್ಟಿದ್ದಾರಲ್ಲ, ಅದು ಕಳೆದೋಗಿದೆ ಅಂತ ಅಲ್ಲಿ ನಮಗೆ ಚೆಕ್ ಕೊಟ್ಟಿರೋದು ಲಾಸ್ಟ್ ಇಯರು. ಇವಾಗ ಅವ್ರು ಅಲಿಗೇಷನ್ ಮಾಡ್ತಾ ಇರೋದು ಕಳೆದೋಗಿದೆ, ನನ್ನ ಚೆಕ್ ಕಳೆದೋಗಿದೆ, ನನ್ನ ಪಾಸ್ಪೋರ್ಟ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಮತ್ತೆ ಕ್ಯಾಶು ನಾನು ಇದನ್ನ ಕೊಟ್ಬಿಟ್ಟು ಇದನ್ನ ತೋರಿಸು, ನನ್ನ 10 ಲಕ್ಷ ನಾನು ಒಡವೆ ಇಟ್ಬಿಟ್ಟು ಕೊಟ್ಟಿದ್ದಕ್ಕೆ ಅದು ಬ್ಯಾಂಕಲ್ಲಿ ಇರೋದು ಸ್ಟೇಟ್ಮೆಂಟ್, ಅದು ಕೊಟ್ಬಿಟ್ಟು ಹೇಳ್ತೀನಂತೆ ನಾನು, ನನಗೆ ಇದು ಕೊಟ್ಬಿಡಿ ಸರ್, ನಾನು ಕ್ಯಾಶ್ ಕೊಟ್ಬಿಡಿ ಅಂತ ಹೇಳ್ತೀನಂತೆ. ಅವ್ರು ಕ್ಯಾಶ್ ಕೊಡೋದಿರಲಿ, ನಾನೇ ಸರ್ ನಮಸ್ತೆ, ಬೇಜಾರು ಮಾಡ್ಕೋಬೇಡಿ. ಇದು ಬಂದ್ಬಿಟ್ಟು ಗೋಲ್ಡ್ ಅಕೌಂಟು ಸರ್. ನೀವು ಮೊನ್ನೆ ಹಾಕಿದ್ದು ನನ್ನ ಪರ್ಸನಲ್ ಅಕೌಂಟ್, ಇದನ್ನ ಹಾಕಿದ್ದು ಇಂಟ್ರೆಸ್ಟ್ ಹಾಕಿದ್ದು, ಅದಕ್ಕೆ ಹಾಕಕ್ಕೆ ಹೋಗ್ಬೇಡಿ ಏನೇ ಆಗಲಿ. ಯಾಕಂದರೆ ಗೋಲ್ಡ್ ಹೇಗಿರೋದು ಈ ಅಕೌಂಟಿಂದನೇ ನಿಮಗೆ ನಾನು 10 lakhs ಟ್ರಾನ್ಸ್ಫರ್ ಮಾಡಿರೋದು. ಸೊ ಹಂಗಾಗಿ ಏನಾದರೂ ಹಾಕಿದ್ರೆ ಇದಕ್ಕೆ ಈ ನಂಬರ್ಗೆ ಹಾಕಿ ಸರ್, ಈ ಫೆಡರಲ್ ಬ್ಯಾಂಕಿಗೆ. ಬೇರೆ ಅಕೌಂಟ್ಗೆ ಹಾಕಿ ಅಂತ ಹೇಳಿದ್ದನ್ನ ಕ್ಯಾಶ್ ಆಗಿ ಕೇಳ್ತಾರೆ. ಮಿನಿಸ್ಟರ್ ಅವ್ರು ಕೊಟ್ಟಿದ್ದು ಅವ್ರು ಹೋಗ್ಬಿಟ್ರು, ನನಗೆ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸೊ ಅದು ಒಂದು, ನಾನು ಪೂರ್ತಿ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋ ಡೀಟೇಲ್ಸು ನಿಮ್ಗೆಲ್ಲನೂ ಕೊಟ್ಟಿದ್ದೀನಿ ನೋಡಿ, ಅವ್ರು ಮಾರ್ಕ್ ಕೂಡ ಮಾಡಿದ್ದೀನಿ. ಅವ್ರು ಕೊಟ್ಟಿರೋದು ಎಷ್ಟು ನಾವು ಕೊಟ್ಟಿದ್ದೀವಿ, ಎಷ್ಟು ಅವ್ರು ವಾಪಸ್ ಕೊಟ್ಟಿದ್ದಾರೆ. ಒಟ್ಟು ನಾನು ಕೊಟ್ಟಿರೋ 20 ಲಕ್ಷದಲ್ಲಿ 10,50,000 ನನಗೆ ಕೊಟ್ಟಿದ್ದಾರೆ. ನಾನು ಒಪ್ಕೋತೀನಿ ಅದನ್ನ, ನಾನು ಇಲ್ಲ ಅಂತ ಹೇಳಲ್ಲ. ಇನ್ನು ಮಿಕ್ಕಿದ್ದು 9.5 ಲಕ್ಷ ಒಡವೆದು ಪ್ಲಸ್ 1 ವರ್ಷದಿಂದ ಇಂಟ್ರೆಸ್ಟ್ ಕಟ್ಟಿಲ್ಲ. ಒಂದೇ ಒಂದು ತಿಂಗಳದ್ದು ಮಾತ್ರ ಕಟ್ಟಿದ್ರು ಅವರು. ನವೆಂಬರ್ ತಿಂಗಳದ್ದು ಮಾತ್ರ 1 ತಿಂಗಳದ್ದು ಇಂಟ್ರೆಸ್ಟ್ ಕಟ್ಟಿದ್ರು, ಅದಾದ್ಮೇಲೆ ಕಟ್ಟಿಲ್ಲ ಅವರು. ಸೊ ಈ ಥರ ಮೀಡಿಯಾದಲ್ಲಿ ಕೂತ್ಕೊಂಡು ಎಷ್ಟು ಸರಿ ಹಿಂಗೆಲ್ಲ ಹೇಳೋದಕ್ಕೆ, ಅದಕ್ಕೆ ಸಪೋರ್ಟ್ ಆಗಿ ರಾಮಾನಂದ ಸ್ವಾಮೀಜಿಯವ್ರು ಬೇರೆ ಅವ್ರ ಪಕ್ಕ ಕೂತ್ಕೊಂಡು ಹೌದೌದು ಅವ್ರ ಮನೆಗೆ ನುಗ್ಗಿ ಸಾಮಾನೆಲ್ಲ ನಾವೇ ಅಂತ ಈಚೆ ಹಾಕಿದ್ದು, ಕೋರ್ಟ್ ಎವಿಕ್ಷನ್ ಇಟ್ಕೊಂಡು, ಯಾರಾದ್ರೂ ನಾವು ಸಾಮಾನ್ಯ ಜನರು ಕೋರ್ಟ್ ಎವಿಕ್ಷನ್ ಇಟ್ಕೊಂಡು ಹೋಗಿ ಅವ್ರ ಮನೆ ಸಾಮಾನು ಈಚೆ ಹಾಕಕ್ಕಾಗುತ್ತಾ ಅಂತ ಸಾಮಾನ್ಯ ಜನರು ಯೋಚನೆ ಮಾಡಬೇಕು. ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ, ನಾನು ಏನ್ ಮಾಡಿದ್ರು ನಾನು ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಮೈಂಡು. ಮೊನ್ನೆ ಅರೆಸ್ಟ್ ಆದ್ಮೇಲಂತೂ ಅರೆ ಹುಚ್ಚ ಆಗ್ಬಿಟ್ಟಿದ್ದಾರೆ. ಒಂದೊಂದು ಚಾನಲಲ್ಲಿ ಒಂದೊಂದು ಹೇಳಿಕೆನ ಕೊಡ್ತಾ ಇದ್ದಾರೆ, ಒಂದೊಂದು ಚಾನಲ್. ಯಾಕಂದ್ರೆ ನೋಡಿ ಮ್ಯಾಮ್, ಇವತ್ತು ನನ್ನನ್ನ 10 ಚಾನಲಲ್ಲಿ 10 ದಿನ ಬಿಟ್ಟು 1 ವರ್ಷ ಬಿಟ್ಟು ಕೂರಿಸಿದ್ರು ನಾನು ಇದೇ ಮಾತಾಡ್ತೀನಿ. ಆದರೆ ಆ 4 ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಯೂಟ್ಯೂಬ್ ಚಾನಲಲ್ಲಿ 4 ಚಾನಲನ್ನು ಡಿಫ್ರೆಂಟ್ ಆಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅಂದರೆ ಹರೆ ಹುಚ್ಚ ಆಗ್ಬಿಟ್ಟಿದ್ದಾರೆ, ಒಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದ್ದಾರೆ ಅಪ್ಪನಿಗೆ. ಯಾಕಂದರೆ ಮಸ್ಕಟ್ಟಲ್ಲಿ ಹೋಗ್ಬೇಕಂದ್ರೆ ಅದು ಮೊದಲು ನಾವೆಲ್ಲ ತಂದಿರೋ ಥರ ಯಾರೂ ಸ್ಪಾನ್ಸರ್ಶಿಪ್ ತಂದುಕೊಟ್ಟಿಲ್ಲ. ಈಗ ಒಂದು ವರ್ಷಕ್ಕೆ ಜೀವನಕ್ಕೆ ಅದೇನು ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಬಂದಿರೋ ದುಡ್ಡಲ್ಲೇ 1 ವರ್ಷ ಜೀವನ ಮಾಡಬೇಕಪ್ಪ. ನಮ್ಗಾದ್ರೆ ನಮ್ಮದೇ ಆದ ಬಿಸ್ನೆಸ್ಗಳಿದ್ದಾವೆ, ಎಲ್ಲನೂ ನಮ್ಗೆ ಇದಿದೆ. ಬಟ್ ಆ ಪಾಪ ಅಪ್ಪನಿಗೆ ಏನೂ ಇಲ್ಲ. ಅವ್ರದ್ದು ಬಿಸ್ನೆಸ್ಸೇ ಕನ್ನಡ ಬಿಸ್ನೆಸ್. ಸೊ ಹಾಗಾಗಿ ನಾನು ಇನ್ನೊಂದೇ ಒಂದು ವಿಷಯ ಹೇಳ್ಬಿಡ್ತೀನಿ, ದಯವಿಟ್ಟು ನಾನು ಈ ಮೂಲಕ ಪ್ರತಿಯೊಬ್ಬರಿಗೂ ತಿಳಿಯಪಡಿಸ್ದೇನು ಅಂತಂದರೆ, ಈ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಂತ ಇಟ್ಕೊಂಡು ಏನು ಜನಕ್ಕೆ ಮೋಸ ಮಾಡ್ತಿದ್ದಾನೆ, ಅದನ್ನು ಆದಷ್ಟು ಕಾನೂನು ಪ್ರಕಾರ ಆ ಹೆಸರನ್ನ ತೆಗೆಸಿ ಬಿಸಾಕಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.